ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಕರ್ತನ ಕೃಪೆ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ನಿನ್ನ ಜೀವಳ ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತನಾಡಬೇಕ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪರಿಶುದ್ಧ ಕರೆಗೆ ಒಪ್ಪಿಸ್ಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಾವು ಈ ಒಂದು ಸಾಧ್ಯ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 7 ಸಭೆಗಳಲ್ಲಿ ಒಂದಾಗಿದೆ. ಇದು ಮಾತ್ರವಲ್ಲ, ಈ ಸಭೆಗಿರುವಂಥ ಸಂದೇಶವನ್ನು 7 ವಿಧವಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 1ನೇ ಭಾಗ ನಾವು 1ನೇ ವಾಕ್ಯದಲ್ಲಿ ಓದ್ತೇವೆ. ಅದು ಈ ಸಭೆ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂಥ ಕರ್ತನ ಯೇಸುಸ್ವಾಮಿ ನೋಡ್ತೇವೆ. 2ನೇ ವಿಭಾಗ ಅದೇ 1ನೇ ವಾಕ್ಯದಲ್ಲಿ ಪುನಃ ನೋಡ್ತೇವೆ. 2 ವಿಧವಾಗಿ ಈ ಸಭೆ ಕರ್ತನ ಯೇಸುಸ್ವಾಮಿ ಪ್ರಕಟ ಆಗ್ತಾ ಇದ್ದಾನೆ. 1ನೇದಾಗಿ 7 ಆತ್ಮಗಳುಳ್ಳವನಾಗಿ, 2ನೇದಾಗಿ 7 ನಕ್ಷತ್ರಗಳುಳ್ಳವನಾಗಿ ಎಂಬುದನ್ನು ನೋಡ್ತೇವೆ. 3ನೇ ವಿಭಾಗ 2 ಮತ್ತು 3ನೇ ವಾಕ್ಯದಲ್ಲಿ ನೋಡ್ತೇವೆ. 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕರ್ತನು ಈ ಸಭೆ ಕೊಡುವಂಥದ್ದು ನೋಡ್ತೇವೆ. 4ನೇ ವಿಭಾಗ 3ನೇ ವಾಕ್ಯದಲ್ಲಿ ಓದ್ತೇವೆ. ಅಂದರೆ 7 ವಿಧವಾದ ಎಚ್ಚರಿಕೆಯ ಸಂದೇಶ ಕೇಳಿ ಕೂಡ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ 2 ವಿಧವಾದ ಶಿಕ್ಷೆಯನ್ನು ದೇವರು ಕೊಡುವಂಥ ಒಂದು ವ್ಯತ್ಯಸ್ತಕರ ಶಿಕ್ಷೆಯನ್ನು ನೀಡುವಂಥ ಒಂದು ಸಂದೇಶದಲ್ಲಿ ಕೊಡ್ತಾ ಇದ್ದಾನೆ. ಅದು ಯಾವುದೆಂದರೆ, 1ನೇದಾಗಿ ಕಳ್ಳನಾಗಿ ಬರ್ತಾನೆ, 2ನೇದಾಗಿ ಯಾವ ಗಳಿಗೆ ನಿನ್ನ ಮೇಲೆ ಬರುವೆನೋ ನಿನಗೆ ತಿಳಿಯುವುದೇ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 5ನೇ ವಿಭಾಗ 4ನೇ ವಾಕ್ಯದಲ್ಲಿ ಓದ್ತೇವೆ. ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಕೆಲವರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರೆಂಬುದಾಗಿ ಕರ್ತನು ಎನ್ಕರೇಜ್ ಮಾಡ್ತಾ ಇದ್ದಾನೆ. 6ನೇದಾಗಿ ಅಂದರೆ 6ನೇ ವಿಭಾಗ ನಾವು 5ನೇ ವಾಕ್ಯದಲ್ಲಿ ಓದ್ತೇವೆ. ಜಯಶಾಲಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳನ್ನು ಕರ್ತನಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. ಮತ್ತು 7ನೇದಾಗಿ ಇಲ್ಲಿ ನೋಡ್ತೇವೆ. ಕೊನೆಯದಾಗಿ 6ನೇ ವಾಕ್ಯದಲ್ಲಿ ಓದ್ತೇವೆ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳುವ ಸಂದೇಶ ನೀಡುತ್ತಾ ಈ ಸಭೆಗಿರುವ ಆಲೋಚನೆಯನ್ನು ಕರ್ತನು ಮುಕ್ತಪಡಿಸ್ತಾ ಇದ್ದಾನೆ. ನಾವು ಈಗ ಓದುವಂಥ ಧ್ಯಾನಿಸುವಂಥ ವಾಕ್ಯ 4ನೇ ವಾಕ್ಯ 3ನೇ ಅಧ್ಯಾಯದ 4ನೇ ವಾಕ್ಯ, ಪ್ರಕಟಣೆ ಪುಸ್ತಕ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3-4 ವಾಕ್ಯ ಓದಿಕೊಳ್ಳೋಣ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿ ಇದ್ದಾರೆ ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ನಾವು ಇದರ ಕುರಿತು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮನುಷ್ಯನು ಮೂರು ಭಾಗವಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. ಆತ್ಮ, ಪ್ರಾಣ, ಶರೀರ ಎಂಬುದಾಗಿ. ಅಂದರೆ ನಾವು ಆತ್ಮವಾಗಿದ್ದೇವೆ, ಶರೀರದೊಳಗೆ ವಾಸ ಮಾಡ್ತೇವೆ, ನಮ್ಮಲ್ಲಿ ಪ್ರಾಣ ಇದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಪ್ರಿಯರೇ, ಶರೀರವು ಧರಿಸುವಂಥ ವಸ್ತ್ರಗಳು ಉಂಟು, ಆತ್ಮವು ಧರಿಸುವಂಥ ವಸ್ತ್ರಗಳುಂಟು. ಆದರೆ ಅನೇಕರು ಆತ್ಮ ಧರಿಸುವಂಥ ವಸ್ತ್ರಗಳ ಕುರಿತಾಗಿ ತಿಳಿಯದವರಾಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಪ್ರಿಯರೇ, ಈಗ ನಾವು ಶರೀರದ ವಸ್ತ್ರಗಳನ್ನು ಕೂಡ ಧ್ಯಾನಿಸಿದ್ದೇವೆ. ಈಗ ಆತ್ಮ ಧರಿಸುವಂಥ ವಸ್ತ್ರಗಳನ್ನು 10 ವಸ್ತ್ರಗಳ ಕುರಿತಾಗಿ ಕಳೆದ ದಿವಸಗಳಲ್ಲಿ ನಾವು ಧ್ಯಾನಿಸಿದ್ದೇವೆ. ಈಗ ಧ್ಯಾನಿಸುವಂಥದ್ದು ಕಾರ್ಯಗಳು, ನಾವು ಧರಿಸತಕ್ಕ ಆತ್ಮ ಧರಿಸತಕ್ಕ ಕಾರ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 1ನೇದಾಗಿ ನಾವು ಧ್ಯಾನಿಸಿದ್ದೇವೆ ರೋಮನ್ಸ್ 13:12, ರೋಮ 13:12 ಬೆಳಕಿನ ಆಯುಧಗಳು. ಅದನ್ನು ಎಫೆಸ 6:14-18, ಎಫೆಸ 6:14-18 ವಾಕ್ಯ ಪ್ರಕಾರ ನಾವು ಧ್ಯಾನ ಮಾಡಿದ್ದೇವೆ. 2ನೇದಾಗಿ
ರೋಮನ್ಸ್ 13:14, ರೋಮ 13:14 ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ, ಅದನ್ನು ಗಲೇಷಿಯನ್ 3:27 ವಾಕ್ಯದ ಆಧಾರದಲ್ಲಿ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಮೂರನೇದಾಗಿ ಎಫೆಸ್ ಚಾಪ್ಟರ್ 4:22, 23, 24, ಎಫೆಸ 4:22, 23, 24 ವಾಕ್ಯದ ಪ್ರಕಾರವಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಾಲ್ಕನೇದಾಗಿ ನಾವು ಧ್ಯಾನಿಸಿದ್ದು ಕೊಲೊಸ್ಸೆ 3:12 ವಾಕ್ಯ ಪ್ರಕಾರ ಕನಿಕರ. ಐದನೇದಾಗಿ ದಯೆ. ಆರನೇದಾಗಿ ದೀನತ್ವ. ಏಳನೇದಾಗಿ ಸಾತ್ವಿಕತ್ವ. ಎಂಟನೇದಾಗಿ ದೀರ್ಘಶಾಂತಿ ಎಂಬಂಥ ಸದ್ಗುಣ ಧರಿಸಿಕೊಳ್ಳಬೇಕೆಂಬುದ ಕಲಿತಿದ್ದೇವೆ. ಕೊನೆಯದಾಗಿ ಒಂಬತ್ತನೇದಾಗಿ ನಾವಿಲ್ಲಿ ಕೊಲೊಸ್ಸೆ 3ನೇ ಅಧ್ಯಾಯದ 14ನೇ ವಾಕ್ಯ ಈಗ ನಾವು ಧ್ಯಾನಿಸುವಂಥದ್ದು ಪ್ರೀತಿಯನ್ನು ಧರಿಸಿಕೊಳ್ಳಿರೆಂಬುದಾಗಿ. ನಾವು 3:14 ಕೊಲೊಸ್ಸೆ ಓದಿಕೊಳ್ಳೋಣ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಇವೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ಪೌಲನು ಆಲೋಚನೆ ಕೊಡ್ತಾ ಇರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ನಾವು ದೇವರ ಮಕ್ಕಳಾದ ನಾವು ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಕಳೆದ ದಿವಸಗಳಲ್ಲಿ ಪ್ರೀತಿಯ ಕುರಿತಾಗಿರುವ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡ್ತಾ ನಾವು ಬಂದೆವು. ಪ್ರೀತಿ ಎಂದರೆ ಏನು ಗೊತ್ತಾಯಿತು, ಯಾರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಕೂಡ ಕಲಿತುಕೊಂಡಿದ್ದೇವೆ. ಅದರ ನಂತರವಾಗಿ ನಾವು ಇವತ್ತು ಅನೇಕ ವಿಶೇಷವಾದ ಸಂಗತಿಗಳನ್ನು ಪ್ರೀತಿಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ನಾವು ಯಾಕೆ ಪ್ರೀತಿ ಮಾಡಬೇಕು, ಯಾಕೆ ನಾವು ಪ್ರೀತಿಸಬೇಕೆಂಬುದಾಗಿ ಇರುವಂಥ ಕೆಲವು ಸಂಗತಿಗಳನ್ನು ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. 1 John ಲೆಟರ್ ಚಾಪ್ಟರ್ 4:7 ವರ್ಡ್ಸ್, 1 ಯೋಹನ 4:7 ವಾಕ್ಯ ಓದಿಕೊಳ್ಳೋಣ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನೂ ಆಗಿದ್ದಾನೆ. ಇಲ್ಲಿ ಎರಡು ವಿಷಯವನ್ನು ತಿಳ್ಕೊಳ್ತೇವೆ. ಪ್ರೀತಿಯನ್ನು ಯಾಕೆ ಮಾಡಬೇಕೆಂದರೆ ಮೊದಲದಾಗಿ ಪ್ರೀತಿ ದೇವರಿಂದ ಆಗಿದೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಆ ಪ್ರೀತಿ ಮಾಡುವಂಥ ದೇವರು ನಮ್ಮೊಳಗೆ ಇದ್ದಾನೆ. ಪ್ರಿಯರೇ, ನಾವು ಆತನ ಹುಡುಕದಿದ್ದಾಗ, ಆತನ ಬಗ್ಗೆ ತಿಳಿಯದಿದ್ದಾಗ, ದೇವರು ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದ, ನಮ್ಮನ್ನು ಆತನ ಪ್ರೀತಿ ಮಾಡಿದ. ಪ್ರಿಯರೇ, ತನ್ನ ರಕ್ತದ ಮೂಲಕ ತೊಳೆದು ನಮ್ಮ ಶುದ್ಧಿ ಮಾಡಿ ಹೊಸ ಜೀವಿತವನ್ನು ಆತನು ಕೊಟ್ಟನು. ಆದ ಕಾರಣ ಪ್ರೀತಿ ದೇವರಿಂದ ಆಗಿದೆ. ಪ್ರೀತಿಸುವಂಥದ್ದೇ ದೇವರ ಸ್ವಭಾವ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಎರಡನೇದಾಗಿ ಅದೇ ವಾಕ್ಯದಲ್ಲಿ ದೇವರಿಂದ ಹುಟ್ಟಿದ ಕಾರಣ. ಮೊದಲದಾಗಿ ದೇವರಿಂದ ಆಗಿದೆ ಪ್ರೀತಿ. 1 John 4:7 1 ಯೋಹನ 4:2 ಓದ್ತೇವೆ, ಪ್ರೀತಿ ದೇವರಿಂದ ಆಗಿದೆ. ಎರಡನೇದಾಗಿ ನಾವು ಅಲ್ಲಿ ಕಾಣ್ತೇವೆ, ದೇವರಿಂದ ಹುಟ್ಟಿದ ಕಾರಣ ನಾವು ಪ್ರೀತಿ ಮಾಡುವವರಾಗಿರಬೇಕು. ಯಾರಿಗೆ ಹುಟ್ಟಿದ್ದೇವೆ ನಾವು? ದೇವರಿಗೆ ಹುಟ್ಟಿದ್ದೇವೆ. ಆ ಪ್ರೀತಿ ಮಾಡುವಂತಹ, ಪ್ರೀತಿಯುಳ್ಳಂತಹ ಆ ದೇವರಿಗೆ ನಾವು ಹುಟ್ಟಿದ ಕಾರಣ ನಾವು ಪ್ರೀತಿ ಮಾಡಬೇಕು, ಜನರನ್ನು ಪ್ರೀತಿ ಮಾಡಬೇಕು. ನಾವು ಲೋಕದ ಜನರನ್ನು ಪ್ರೀತಿ ಮಾಡಬೇಕು. ಯಾರ್ಯಾರನ್ನು ಪ್ರೀತಿಸಬೇಕೆಂಬುದಾಗಿ ನಿನ್ನೆ ದಿವಸ ಧ್ಯಾನಿಸಿದ್ದು. ಯಾರನ್ನು ಪ್ರೀತಿ ಮಾಡಬೇಕು? ಮೊದಲದಾಗಿ ನಾವು ನೋಡಿದೆವು ದೇವರನ್ನು ಪ್ರೀತಿ ಮಾಡಬೇಕು. ಎರಡನೇದಾಗಿ ನೋಡಿದೆವು ನೆರೆಯವರನ್ನು ಪ್ರೀತಿ ಮಾಡಬೇಕು. ಮೂರನೇದಾಗಿ ದೇವಜನರನ್ನು ಪ್ರೀತಿ ಮಾಡಬೇಕು. ನಾಲ್ಕನೇದಾಗಿ ವೈರಿಗಳನ್ನು ಪ್ರೀತಿ ಮಾಡಬೇಕು. ಅದರ ನಂತರವಾಗಿ ಹೆಂಡತಿಯನ್ನು ಪ್ರೀತಿ ಮಾಡಬೇಕು. ಆರನೇದಾಗಿ ಗಂಡನನ್ನು ಪ್ರೀತಿ ಮಾಡಬೇಕು. ಏಳನೇದಾಗಿ ಮಕ್ಕಳನ್ನು ಪ್ರೀತಿ ಮಾಡಬೇಕು. ಹೀಗೆ ಅನೇಕ ವಿಧವಾದ ಜನರನ್ನು ನಾವು ಯಾವ ರೀತಿ ಪ್ರೀತಿಸಬೇಕೆಂಬುದಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ಆ ದೇವರಿಗೆ ಹುಟ್ಟಿದ ಕಾರಣ, ಆ ಪ್ರೀತಿಯುಳ್ಳಂಥ ದೇವರಿಗೆ ಹುಟ್ಟಿದ ಕಾರಣ ನಾವು ಪ್ರೀತಿ ಮಾಡಬೇಕು. ಪ್ರಿಯರೇ, ಅಲ್ಲಲ್ಲಿಯ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ನಾವು ಹುಟ್ಟಿದ್ದು ಪರಲೋಕ ಸ್ವರ್ಗದ ಅಥವಾ ಸರ್ವ ಸೃಷ್ಟಿಕರ್ತನಾದ ಆ ದೇವರಿಗೆ ಹುಟ್ಟಿದವರಾಗಿದ್ದೇವೆ. ಆದ ಕಾರಣ ಆತನು ಪ್ರೀತಿ ಮಾಡುವವನಾಗಿದ್ದಾನೆ. ನಾವು ಕೂಡ ಆತನ ಮಕ್ಕಳದ ನಾವು ಕೂಡ ಪ್ರೀತಿಸಬೇಕು. ಮೂರನೇದಾಗಿ ಅದರಲ್ಲಿ ನಾವು ನೋಡಿದ್ದೇವೆ 1 John 4:7 1 4:7 ದೇವರನ್ನು ಬಲ್ಲವರಾಗಿರುವುದರಿಂದ ನಾವು ಪ್ರೀತಿ ಮಾಡಬೇಕು. ದೇವರನ್ನು ತಿಳಿದಿರುವುದರಿಂದ ನಾವು ಪ್ರೀತಿ ಮಾಡಬೇಕು. ಅಲ್ಲಲ್ಲಿಯ ನಾವು ದೇವರನ್ನು ಲೋಕ ಜನರು ತಿಳಿದಿಲ್ಲ, ದೇವರು ನಾವು ತಿಳಿದಿದ್ದೇವೆ. ಅಲ್ಲಲ್ಲಿಯ ಇವತ್ತು ನಾವು ನೋಡ್ತೇವೆ, ಧರ್ಮದ ನಿಮಿತ್ತವಾಗಿ, ಜಾತಿ ಧರ್ಮದ ಮೂಲಕವಾಗಿ ಇವತ್ತು ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಹಾಗೆ ಮಾಡುವಂಥ ಪರಿಸ್ಥಿತಿ ಲೋಕದ ನಿರ್ಮಾಣವಾಗಿದೆ. ಪ್ರಿಯರೇ, ಅಲ್ಲಲ್ಲಿಯ ಆದರೆ ನಾವು ಸೇವಿಸುವಂಥ ದೇವರು
ನಾವು ಆರಾಧಿಸುವಂಥ ದೇವರು ಆತನು ಪ್ರೀತಿ ಸ್ವರೂಪನು, ಆತನು ದ್ವೇಷವನ್ನು ಬಿತ್ತುವುದಿಲ್ಲ, ಆತನು ದ್ವೇಷಿಸುವವನೂ ಅಲ್ಲ, ಯಾರನ್ನೂ ಕೂಡ ಆತನು ದ್ವೇಷಿಸಲ್ಲ. ಆತ ಲೋಕದಲ್ಲಿ ಎಲ್ಲ ಜನರನ್ನು ಆತನು ಪ್ರೀತಿ ಮಾಡ್ತಾನೆ. 1 ಯೋಹನ 3:16 ವಾಕ್ಯ ಹೇಳ್ತದೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬ ಮಗನಾದ ಯೇಸು ಕ್ರಿಸ್ತನ ಈ ಲೋಕ ಕಳಿಸಿಕೊಟ್ಟನು, ಯಾಕೆಂದರೆ ಆತನ ನಂಬುವ ಯಾರು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದಾಗಿ. ಅಂದರೆ ಆತನು ಯಾರ ಮೇಲೆ ಪ್ರೀತಿ ಇಟ್ಟ? ಲೋಕದ ಮೇಲೆ ಪ್ರೀತಿ ಇಟ್ಟ, ಲೋಕದ ಜನರ ಮೇಲೆ ಆತನು ಪ್ರೀತಿ ಮಾಡಿದ. ಅವರು ಸತ್ತು, ಈ ಲೋಕ ಪಾಪದಲ್ಲೇ ಸತ್ತು ಅವರು ನರಕಕ್ಕೆ ಹೋಗಬಾರದೆಂಬ ಕಾರಣಕ್ಕೋಸ್ಕರವಾಗಿ ಆತನೇನು ಮಾಡಿದ? ತನ್ನ ಒಬ್ಬನ ಮಗನನ್ನು ಈ ಭೂಲೋಕಕ್ಕೆ ನಮ್ಮ ರಕ್ಷಣೆಗೋಸ್ಕರವಾಗಿ ತಾನು ಕಳಿಸಿಕೊಟ್ಟನು. ನಮ್ಮ ಪಾಪದ ದಂಡನೆ ಆತನ ಮೇಲೆ ಆತನು ಹಾಕಿ ನಮ್ಮನ್ನು ಬಿಡುಗಡೆ ಮಾಡಿದೆಂಬುದಾಗಿ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಈ ದೇವರನ್ನು ನಾವು ಬಲ್ಲವರಾಗಿರುವುದರಿಂದ, ಈ ದೇವರನ್ನು ತಿಳಿದವರಾಗಿರುವುದರಿಂದ ನಾವು ಪ್ರೀತಿ ಮಾಡಬೇಕು. ನಾವು ದ್ವೇಷ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರು ಹಾಗೆ ಮಾಡಲಿಕ್ಕಾಗ. ಯಾವುದೇ ಜಾತಿಯವನಾಗಲಿ ಈ ಲೋಕದಲ್ಲಿರುವ ಎಲ್ಲ ಜಾತಿಯ ಜನರನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮಲ್ಲಿ ಮೆಂಟಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಅಂದರೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರದ ನಮ್ಮಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ರಸ್ತೆ ಬದಿಯಲ್ಲಿರುವಂಥ ಅನೇಕ ಮಾನಸಿಕ ಅಸ್ವಸ್ಥರನ್ನು ನಾವು ಕರ್ಕೊಂಡು ಬಂದು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಿ, ಒಳ್ಳೆಯ ಬಟ್ಟೆ ತೋರಿಸಿ, ಶುಚಿತ್ವ ಮಾಡಿ, ಕೊನೆಗೆ ಇಲ್ಲಿ ಕೆಲವು ಕೆಲಸಗಳನ್ನು ಅವರಿಗೆ ಕಲಿಸಿ ಅವರ ಮನೆಗಳನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. 890ಕ್ಕಿಂತ ಅಧಿಕ ಜನರು ಇಲ್ಲಿಯವರೆಗೆ ಸುಮಾರು 20 ವರ್ಷಗಳಲ್ಲಿ ಭಾರತ ದೇಶದ ನಾನಾ ಭಾಗಗಳಿಂದ ಅವರ ಮನೆ ಸೇರುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ. ಅವರನ್ನು ಮನೆ ಸೇರಿಸುವ ಹಾಗೆ ದೇವರು ಕೃಪೆ ತೋರಿಸಿದ್ದಾನೆ. ಇವತ್ತು ಅವರ ಕುಟುಂಬಗಳಲ್ಲಿ ಹೊಸ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಪ್ರಿಯರೇ, ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ರಸ್ತೆ ಬದಿಯಲ್ಲಿ ಮಾನಸಿಕ ಅಸ್ವಸ್ಥರನ್ನು ನಾವು ತರುವಂಥ ಸಂದರ್ಭದಲ್ಲಿ ಆತನು ಯಾವ ಜಾತಿಯವನು ಎಂಬುದನ್ನು ನಮಗೆ ಗೊತ್ತಿರುವುದಿಲ್ಲ. ಈವನ್ ಕೆಲವರಿಗೆ ಅವರ ಹೆಸರೇ ಗೊತ್ತಿರುವುದಿಲ್ಲ, ಅವರ ಹೆಸರೇ ನೆನಪಿರುವುದಿಲ್ಲ. ಪ್ರಿಯರೇ, ಜಾತಿ ನೋಡಿ ನಾವು ಪ್ರೀತಿ ಮಾಡುವಂಥದ್ದಲ್ಲ. ಅರೆ, ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟದ್ದು ಎಲ್ಲ ಜಾತಿ ಜನಾಂಗಗಳ ಜನರನ್ನು ನಾವು ಪ್ರೀತಿ ಮಾಡಬೇಕು. ಕಾರಣ ಎಂದರೆ ಆ ದೇವರು ಎಲ್ಲ ಜಾತಿ ಜನಾಂಗಗಳು, ನಾವು ಆರಿಸುವಂಥ ದೇವರು, ನಾವು ಸೇವಿಸುವಂಥ ದೇವರು ಎಲ್ಲ ಜಾತಿ ಜನಾಂಗಗಳ ಜನರನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಆ ದೇವರನ್ನು ನಾನು ಮತ್ತು ನೀವು ಬಲ್ಲವರಾದ ಕಾರಣ ನಾವು ಎಲ್ಲರನ್ನು ಪ್ರೀತಿ ಮಾಡಬೇಕು. ಪ್ರಿಯರೇ, ಅಲ್ಲಲ್ಲೂಯ. ಇವತ್ತು ನಾನು ಹೇಳಿದ ಹಾಗೆ ಲೋಕದಲ್ಲಿ ಒಂದು ಜಾತಿಯವರು ನೋಡುವಾಗ ಇನ್ನೊಂದು ಜಾತಿಯವರಿಗೆ ಆಗ್ತಾ ಇಲ್ಲ. ಪ್ರಿಯರೇ, ಆದರೆ ಕ್ರಿಸ್ತನು ನಮಗೆ ಇಂಥದ್ದನ್ನು ಕಲಿಸಲಿಲ್ಲ. ಎಲ್ಲ ಜಾತಿಯರನ್ನು ಪ್ರೀತಿ ಮಾಡುವುದಕ್ಕಾಗಿ ಆತನ ಮಾದರಿಯನ್ನು ತೋರಿಸಿದ್ದಾನೆ. ಪಾಪಿಗಳನ್ನು ಪ್ರೀತಿ ಮಾಡಿದ, ಲೋಕದಿಂದ ರಿಜೆಕ್ಟ್ ಆದವರನ್ನು, ತಿರಸ್ಕರಿಸಲ್ಪಟ್ಟವರನ್ನು ಆತನು ಪ್ರೀತಿ ಮಾಡಿದ. ಹಲ್ಲೆಲೂಯ. ಅಥವಾ ಜಜ್ಜಲ್ಪಟ್ಟವರನ್ನು, ಕಟ್ಟಲ್ಪಟ್ಟವರನ್ನು ಆತನು ಪ್ರೀತಿ ಮಾಡಿ ಅವರಿಗೆ ಬಿಡುಗಡೆ ಕೊಟ್ಟ. ಪ್ರಿಯರೇ, ಇದು ಯೇಸು ಕ್ರಿಸ್ತನ ಪ್ರೀತಿ, ಅದು ನಿಜವಾದ ಪ್ರೀತಿಯಾಗಿದೆ. ಈ ಪ್ರೀತಿಯನ್ನು ನಾವು ಕೂಡ ಈ ಲೋಕಕ್ಕೆ ತೋರಿಸಬೇಕೆಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಬಯಸುತ್ತಾ ಇದ್ದಾನೆ. ಪ್ರಿಯರೇ, ಹಾಗೆ ಮೂರನೇದಾಗಿ ದೇವರನ್ನು ಬಲ್ಲವರಾದ ಕಾರಣ. ದೇವರು ನಮ್ಮ ದೇವರು ಅವನ ಕತ್ತಿಂದ ಹೊಡೆಯಿರಿ, ದೊಣ್ಣೆಯಿಂದ ಹೊಡೆಯಿರಿ, ಅವನು ಕೊಂದು ಹಾಕಿ ಆ ಜಾತಿಯವನು ಈ ಜಾತಿಯನ್ನು ದೇವರು ನಮಗೆ ಹೇಳುವುದಿಲ್ಲ. ನಮ್ಮ ಯೇಸು ಸ್ವಾಮಿ ಹೇಳಿದ್ದು ಎಲ್ಲರನ್ನು ಸಮಾನವಾಗಿ ಪ್ರೀತಿ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಪ್ರಿಯರೇ, ಓಕೆ. 4ನೇದಾಗಿ ಯಾಕೆ ಪ್ರೀತಿ ಮಾಡಬೇಕು? 1 ಯೋಹನ 4ನೇ ಅಧ್ಯಾಯ 8ನೇ ವಾಕ್ಯ, 1 John chapter 4:8 ಓದುವ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಹಾಗಾದ್ರೆ ಪ್ರೀತಿ ಇಲ್ಲದವನು, ಪ್ರೀತಿ ಮಾಡದವನು ದೇವರನ್ನು ತಿಳಿದವನಲ್ಲ. ನಾನು ಮತ್ತು ನೀವು ದೇವರನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಒಬ್ಬ ವ್ಯಕ್ತಿಯನ್ನು ನಾವು ದ್ವೇಷ ಮಾಡುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ಹಾಗೆ ಮಾಡುವುದಿಲ್ಲ. ಪ್ರಿಯರೇ, ಎಲ್ಲಿಯಾದರೂ ನೋಡಿ, ಯೇಸು ಸ್ವಾಮಿ ಯಾರನ್ನಾದರೂ ದ್ವೇಷ ಮಾಡಿದಂಥ ಉದಾಹರಣೆ ಇದ್ದರೆ ನನಗೆ ತಿಳಿಸಿಕೊಡಿ. ಪ್ರಿಯರೇ, ಯೇಸು ಸ್ವಾಮಿ ಯಾರನ್ನು ಹಾಗೆ ಮಾಡಿಲ್ಲ, ಯಾರನ್ನು ದ್ವೇಷ ಮಾಡಿಲ್ಲ. ಈವನ್ ಜನರ ದ್ವೇಷಕ್ಕೆ ಪಾತ್ರರಾದವರನ್ನು ಕೂಡ ಯೇಸು ಬಿಡುಗಡೆ ಮಾಡಿದ. ಯೋಹನನ ಸುವಾರ್ತೆ 8ನೇ ಅಧ್ಯಾಯ 1-11 ವಾಕ್ಯ ಓದುವಾಗ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 8 1-11 ವಾಕ್ಯ ಓದುವಾಗ, ಅಲ್ಲಿ ಒಬ್ಬ ವ್ಯಭಿಚಾರ ಪಾಪ ಮಾಡುವಂಥ ಸ್ತ್ರೀ ಪಾಪ ಮಾಡುತ್ತಿರುವಂಥ ಸಂದರ್ಭದಲ್ಲೇ ಯೋಧರು ಅವಳನ್ನು ಹಿಡ್ಕೊಳ್ತಾರೆ. ಅವರ ಧರ್ಮಶಾಸ್ತ್ರದ ಆಧಾರದಲ್ಲಿ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ, ಈ ರೀತಿಯ ಪಾಪ ಮಾಡಿ ಸಿಕ್ಕಾಕೊಂಡವರನ್ನು ಕಲ್ಲೆಸೆದು ಕೊಲ್ಲಬೇಕು. ಅದಕ್ಕಾಗಿ ಅವರೇನು ಮಾಡ್ತಾರೆ, ಯೇಸು ಸ್ವಾಮಿನವರು ಹಿಡಿಯಬೇಕಾಗಿತ್ತು, ಆತನ ಮೇಲೆ ತಪ್ಪು ಹೊರಿಸಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನ ಬಳಿಕ ಅವರು ಕರ್ಕೊಂಡು ಬರ್ತಾರೆ ಸ್ತ್ರೀಯನ್ನು. ಅವರು ಯೇಸುವಿಗೆ ಹೇಳ್ತಾ ಇದ್ದಾರೆ, ಇವಳು ಪಾಪ ಮಾಡ್ತಿರುವಾಗ ಸಿಕ್ಕಾಕೊಂಡ್ಲು, ಅದು ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಇಂಥ ಪಾಪ ಮಾಡುವಂಥವ್ರು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ನೀನೇನು ಹೇಳ್ತಿ?
ಯೇಸು ಯೋಹನ್ನನ ಸುವಾರ್ತೆ 2ನೇ ಅಧ್ಯಾಯ 23, 24, 25 ವಾಕ್ಯ ಹೇಳ್ತದೆ. ಜಾನ್ ಗಾಸ್ಪಲ್ ಚಾಪ್ಟರ್ 2, 33, 24, 25. ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಆಂತರ್ಯವನ್ನು ಬಲ್ಲವನಾಗಿದ್ದ, ಅವರ ಕುಯುಕ್ತಿ ಅವರ ಕುತಂತ್ರ ತಿಳಿದವನಾಗಿದೆ. ಓದಿ ವಾಕ್ಯ, ಜಾನ್ 2, 23, 25, ಯೋಹನ್ನ 2, 23, 25. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಎಂತ ಮಾತು ನೋಡಿ ಪ್ರಿಯರೇ. ಅದಕ್ಕೆ ಯೇಸು ಏನು ಮಾಡ್ತಾ ಇದ್ದಾನೆ? ಜ್ಞಾನದೊಂದಿಗೆ ವಿವೇಕದೊಂದಿಗೆ ಆ ಸಂದರ್ಭದಲ್ಲಿ ನಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆತನೇನು ಮಾಡಿದ? ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡೋದು ಇದ್ದರೆ ಮೊದಲ ಕಲ್ಲು ಆ ಸ್ತ್ರೀಯ ಮೇಲೆ ಎಸೆಯಲಿ ಎಂಬುದಾಗಿ ಹೇಳಿ ಬೆರಳಲ್ಲಿ ಏನೋ ಒಂದು ನೆಲದ ಮೇಲೆ ಬರೀತಾ ಇದ್ದ. ನಾನು ಯೋಚಿಸುವಂಥದ್ದು, ಏನು ಹೆಸರಲ್ಲಿ ಬರೀತಾ ಇರಬಹುದು? ಮುಂದೆ ಇದ್ದಂಥ ವ್ಯಕ್ತಿಯ ಹೆಸರು ಬರೆದು, ಅವನು ಪಾಪ ಮಾಡಿದಂಥ ಪಾಪವನ್ನು ಬರೆದು, ಆ ಸಮಯವನ್ನು ಬರೆದು ಆತನಲ್ಲಿ ತಿಳಿಸಿರಬಹುದು. ಮುಂದಿನ ನೋಡಿದ, ಅಯ್ಯೋ ನಾನು ಬಹಿರಂಗ ಪಡ್ತೇನೆ ಎಂಬುದಾಗಿ ಗೊತ್ತಾಗಿ ಅಲ್ಲಿನ ಮೆಲ್ಲಗೆ ಜಾರಿ ಬಿಟ್ಟ. ಪ್ರತಿಯೊಬ್ಬರು ಹಾಗೆ ಅವರೆಲ್ಲರ ಪಾಪ ಬರೆದ. ಕೊನೆಗೆ ಎಲ್ಲರೂ ಒಬ್ಬರೊಬ್ಬರ ಮೇಲೆ ಎಲ್ಲರೂ ಹೊರಟು ಹೋದರು. ಅಲ್ಲಿ ಉಳಿದದ್ದು ಆ ಸ್ತ್ರೀ ಮತ್ತು ಯೇಸು ಸ್ವಾಮಿ. ಯೇಸು ಸ್ತ್ರೀಗೆ ಏನು ಹೇಳ್ತಾ ಗೊತ್ತುಂಟ? ಅಮ್ಮ, ನಿನ್ನ ಮೇಲೆ ಯಾರೂ ತಪ್ಪು ಹೊರಿಸಲಿಲ್ಲವೋ? ಆಗ ಹೇಳಿತು, ಇಲ್ಲ ಸ್ವಾಮಿ, ಆಗ ನಾನು ನಿನ್ನ ಮೇಲೆ ತಪ್ಪು ಹೊರಿಸುವುದಿಲ್ಲ, ಹೋಗು, ಆದರೆ ಇನ್ನು ಮೇಲೆ ಪಾಪ ಮಾಡಬೇಡ. ಇದು ಯೇಸು ಕ್ರಿಸ್ತನ ಪ್ರೀತಿ ಆಗಿದೆ. ಕಟ್ಟಲ್ಪಟ್ಟವರನ್ನು, ತಿರಸ್ಕರಿಸಲ್ಪಟ್ಟವರನ್ನು, ದ್ವೇಷಕ್ಕೆ ಒಳಗಾದವರನ್ನು ಯೇಸು ಏನು ಮಾಡಿದ? ಪ್ರೀತಿ ಮಾಡುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಹಾಗಾದರೆ 1 ಯೋಹನ 4:8 ವಾಕ್ಯ ಏನು ಹೇಳ್ತದೆ? ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ. ದೇವರು ಯಾರಾಗಿದ್ದಾನೆ? ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಹಾಗಾದರೆ ನಿಜವಾಗಿ ಯೇಸು ಕ್ರಿಸ್ತನ ತಿಳ್ಕೊಂಡಿದ್ರೆ ಒಬ್ಬ ವ್ಯಕ್ತಿಯನ್ನು ಹಾಗೆ ಮಾಡುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ತಿರಸ್ಕಾರ ಮಾಡುವುದಿಲ್ಲ. ಎಲ್ಲರನ್ನು ಸಮಾನವಾಗಿ ನೀನು ಪ್ರೀತಿ ಮಾಡುವನಾಗಿರುತ್ತಿ ಪ್ರಿಯನೇ, ಅಲ್ಲಲ್ಲಿಯ ಎಲ್ಲರನ್ನು ಪ್ರೀತಿ ಮಾಡುವನಾಗಿರಬೇಕು. ಓಕೆ, 5ನೇದಾಗಿ 1 ಯೋಹನ್ನ ಯಾಕೆ ಪ್ರೀತಿ ಮಾಡಬೇಕು? 1 ಯೋಹನ್ನ 4:12 ವಾಕ್ಯ, 1 John chapter 4:12. ದೇವರನ್ನು ಯಾರು ಎಂದೂ ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಆಗುವಂತ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಪುನಃ ಓದಿ ವಾಕ್ಯ. ದೇವರನ್ನು ಯಾರು ಎಂದೂ ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ಅದರ ಅರ್ಥ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂಬುದಾಗಿ ಅರ್ಥ. ದ್ವೇಷ, ಹಗೆತನ ಅಥವಾ ತಿರಸ್ಕರಿಸುವಂಥದ್ದು, ಇನ್ನೊಬ್ಬನ ಜಾತಿಯನ್ನು ಕೊಲ್ಲುವಂಥದ್ದು ಇದು ಸ್ವಾಮಿಯ ಒಂದು ಗುಣವಲ್ಲ. ಅಲ್ಲಲ್ಲಿಯ ಒಂದು ಗುರುತು, ಇಲ್ಲಿ ವಾಕ್ಯ ಗುರುತು ಕೊಡ್ತಾ ಇದೆ. ದೇವರು ನಮ್ಮಲ್ಲಿ ಇದ್ದಾನೋ ಇಲ್ಲವೋ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಒಬ್ಬರಿಗೊಬ್ಬರು ಪ್ರೀತಿ ಮಾಡೋದರ ಮೂಲಕವಾಗಿ ಯೇಸು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂಬುದಕ್ಕೆ ಒಂದು ಗುರುತು. ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಕ್ರೈಸ್ತ ವಿಶ್ವಾಸಿಯ ಒಳಗಡೆ ಯೇಸು ನೆಲೆಗೊಂಡಿದ್ದಾನೆಂಬುದಕ್ಕೆ ಗುರುತು ಏನು ಗೊತ್ತುಂಟ? ಆತನು ಇನ್ನೊಂದು ವ್ಯಕ್ತಿಯನ್ನು ಪ್ರೀತಿ ಮಾಡುವಂಥ ಗುರುತಾಗಿದೆ. ಅಪೊಸ್ತಲಗೀತೆ 11:26 ವಾಕ್ಯ ಹೇಳ್ತದೆ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ 11:26 ಹೇಳ್ತದೆ, ಅಂತ್ಯೋಕ್ಯದಲ್ಲಿ ಮೊದಲನೇ ಸಾರಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಯಾರಿಗೆ ಕ್ರೈಸ್ತನ ಕರೆದರು? ಶಿಷ್ಯರನ್ನು. ಕ್ರೈಸ್ತತ್ವ ಎಂಬುವಂಥದ್ದು ಒಂದು ಜಾತಿ ಅಲ್ಲ, ಅದು ಮಾರ್ಗವಾಗಿದೆ. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಲೋಕಕ್ಕೆ ಬಂದದ್ದು ಜಾತಿ ಧರ್ಮ ಸ್ಥಾಪನೆಗಾಗಿ ಅಲ್ಲ, ಪಾಪಿಯಾದ ಮನುಷ್ಯನಿಗೆ ಪಾಪದ ಶಿಕ್ಷೆಯಾದ ನಿತ್ಯ ನರಕದಿಂದ ತಪ್ಪಿಸಿ ನಿತ್ಯ ಜೀವ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದದೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ಅಂತ್ಯೋಕ್ಯದಲ್ಲಿ ಯಾರಿಗೆ ಕ್ರೈಸ್ತರೆಂಬುದಾಗಿ ಕರೆದರು ಅನ್ಯ ಜನರು? ಶಿಷ್ಯರನ್ನು. ಅಲ್ಲಲ್ಲಿಯ ಶಿಷ್ಯರನ್ನು ನಾವು ಶಿಷ್ಯರಾಗಬೇಕು. ಕ್ರೈಸ್ತರು ಎಂಬುದಾಗಿ ಕರೆಯಬೇಕು, ಅಂದರೆ ಕ್ರೈಸ್ತರು ಎಂದು ಯಾಕೆ ಅವರು ಕರೆದರು ಅಂದರೆ ಅವರ ಜೀವಿತ ನೋಡಿ, ಅವರ ನಡತೆ ನೋಡಿ, ಅವರ ಗುಣಗಳನ್ನು ನೋಡಿ, ಅವರ ಸ್ವಭಾವಗಳನ್ನು ನೋಡಿ ಅವರು ಕ್ರೈಸ್ತರು ಎಂಬುದಾಗಿ ಕರೆದರು ಪ್ರಿಯರೇ. ಕ್ರೈಸ್ತ ಎಂದರೆ ಅದರ ಅರ್ಥ
ಯೇಸು ಕ್ರಿಸ್ತನು ನನ್ನ ಒಳಗಡೆ ಎಂಬುದಾಗಿ ಅರ್ಥ. ಕ್ರಿಶ್ಚನ್, ಕ್ರೈಸ್ಟ್ ಈಸ್ ಇನ್ ಅಂದರೆ ಯೇಸು ಕ್ರಿಸ್ತನು ನನ್ನ ಒಳಗೆ ವಾಸ ಮಾಡ್ತಾ ಇದ್ದೆ ನಮಗೆ ಅರ್ಥ. ಅಂದರೆ 1 ಯೋಹನನ ಪತ್ರಿಕೆ 4:12 ವಾಕ್ಯದ ಪ್ರಕಾರ ನಾನು ಹೇಳಬೇಕಾದರೆ, ದೇವರೊಂದಿಗೆ ನೆಲೆಗೊಂಡಿದ್ದರ ಗುರುತು ಕ್ರಿಸ್ತನು ನಮ್ಮೊಳಗೆ, ನಾವು ಕ್ರಿಸ್ತನೊಳಗೆ ಇದ್ದೇವೆ, ಆತನ ಅನ್ಯೋನ್ಯತೆ ಇದ್ದೇವೆ ಎಂಬುದಕ್ಕೆ ಒಂದೇ ಒಂದು ಗುರುತು, ಬಹಿರಂಗ ಗುರುತು, ಅದು ಹೊರಗಿನ ಗುರುತು ಏನು ಗೊತ್ತುಂಟಾ? ನಾವು ಎಲ್ಲ ಜನರನ್ನು ಪ್ರೀತಿ ಮಾಡುತ್ತೇವೆ, ಯಾರನ್ನು ದ್ವೇಷ ಮಾಡುವುದಿಲ್ಲ, ಯಾರನ್ನು ಹಗೆ ಮಾಡಲ್ಲ, ಯಾರನ್ನು ತಿರಸ್ಕಾರ ಮಾಡಲ್ಲ. ಕಾರಣ ಯೇಸು ಕ್ರಿಸ್ತನು ನಮ್ಮೊಳಗೆ ನೆಲೆಗೊಂಡಿರುವ ಕಾರಣವಾಗಿದೆ. ಈಗ 6ನೇದಾಗಿ ಇನ್ನೂ ಯಾಕೆ ನಾವು ಪ್ರೀತಿ ಮಾಡಬೇಕೆಂಬುದಾಗಿ ನೋಡುವ 1 ಯೋಹನ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. 1 John chapter 4 verses 19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಯಾಕೆ ಪ್ರೀತಿಸಬೇಕು ನಾವೀಗ? 6ನೇದಾಗಿ ನಾವು ಮೊದಲು ದೇವರನ್ನು ಪ್ರೀತಿ ಮಾಡಿದಲ್ಲ, ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದಾನೆ. ದೇವರು ಪ್ರೀತಿ ಮಾಡಿದರಿಂದ ಹಾಗೆ ನಮಗೊಂದು ಅವಕಾಶ ಸಿಕ್ಕಿತು ಸುವಾರ್ತೆ ಕೇಳಲಿಕ್ಕೆ. ಸುವಾರ್ತೆ ಕೇಳಿದಾಗ ಪ್ರತಿಕ್ರಿಯೆ ಕೊಡುವುದಕ್ಕೂ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಹೇಳಬೇಕಾ? ನಾವು ಯೇಸು ನಂಬಿದೆವು, ಆದ ಕಾರಣ ಒಂದು ಬಿಡುಗಡೆ ಉಂಟಾಯಿತು, ರಕ್ಷಣೆ ಉಂಟಾಯ್ತು ಎಂಬುದನ್ನು ಹೇಳಬಹುದು. ಆದರೆ ನಂಬುವುದಕ್ಕೂ ಕೂಡ ದೇವರ ಕೃಪೆ ಬೇಕು. ನಂಬಿಕೆ ಬರಬೇಕಾದರೂ ಕೂಡ ಕೃಪೆ ಬೇಕು. ಎಲ್ಲರೂ ನಂಬಲ್ಲ ಪ್ರಿಯರು. ಸುವಾರ್ತೆ ಕೇಳಿದ ಎಲ್ಲರೂ ನಮ್ಮ 1-2 ವಾಕ್ಯ ನಾನು ನಿಮಗೆ ತೋರಿಸ್ತೇನೆ. ಅಪೊಸ್ತಲಗತ್ಯ 13ನೇ ಅಧ್ಯಾಯ 47ನೇ ವಾಕ್ಯದಿಂದ ಓದಿ. ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ಹೇಗೆಂದರೆ ನೀನು ಲೋಕದ ಕಟ್ಟಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳಿದ್ದಾನೆ ಅಂದರು. ಅಲ್ಲಿದ್ದ ಅನ್ಯಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು. ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ, ಯಾವುದಕ್ಕೆ ನೇಮಿಸಲ್ಪಟ್ಟವರು? ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಎಲ್ಲರೂ ನಂಬಲಿಲ್ಲ. ಅಲ್ಲಿದ್ದ ದೇವರ ವಾಕ್ಯ ಕಡೆ ಎಲ್ಲರೂ ನಂಬಲಿಲ್ಲ. ನಿತ್ಯ ಜೀವಕ್ಕೆ ನೇಮಕ ಮಾಡಲ್ಪಟ್ಟವರು ಮಾತ್ರ ಅಲ್ಲಿ ನಂಬುವಂಥದ್ದನ್ನು ಕಾಣ್ತವೆ. ಇನ್ನೊಂದು ವಾಕ್ಯ ಬದಿ ಅಪೊಸ್ತಲಗತ್ಯ 18:28, ಆಕ್ಟ್ಸ್ ಆಫ್ ಅಪೊಸ್ತಲ್ 18:28. ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಹೇಗೆ ನಂಬಿದ್ದವರಿಗೆ? ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು. ಅಂದ್ರೆ ನಂಬಿಕೆ ಬರಬೇಕಾದ ಒಂದು ಕೃಪೆ ಬೇಕು ಪ್ರಿಯ. ಎಲ್ಲರಿಗೆ ಈ ನಂಬಿಕೆ ಬರಲ್ಲ. ಎಲ್ಲರಲ್ಲಿ ನಂಬಿಕೆ ಇದು ಉದ್ಭವ ಆಗುವುದಿಲ್ಲ. ಅದಕ್ಕೂ ಕೂಡ ಅದು ಕೃಪೆ ಬೇಕು, ದೇವರ ಕೃಪೆ. ನಾನು ನಂಬಿದ್ದರಿಂದ ರಕ್ಷಣೆ ಹೊಂದಿದಂತ ಹೇಳಬಹುದು. ನಾನು ಆ ಪಾಪ ಬಿಟ್ಟು ಈ ಪಾಪ ಬಿಟ್ಟೆ, ದೇವರು ನನಗೆ ದೇವರ ಕಡೆಗೆ ದೇವರನ್ನು ನಂಬಿದೆ ಹಾಗೆ ಅಂತ ಹೇಳ್ಬೋದು. ನಂಬಿಕೆ ಬರಬೇಕಾದರೂ ಕೃಪೆ ಬೇಕು. ಕೃಪೆ ಇಲ್ಲದೆ ದೇವರು ನಂಬುವುದಕ್ಕೆ ನಾವು ಆಗುವುದಿಲ್ಲ ಪ್ರಿಯರೇ. ಪುನಃ 1 John 4:9 ಬರುವ 1 John 4:19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಅಂದರೆ ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ ಪ್ರಿಯರೇ. ಯಾವಾಗ ಪ್ರೀತಿ ಮಾಡಿದ ದೇವರು? ಮೊದಲು ಪ್ರೀತಿ ಮಾಡಿದ ಅಂದರೆ ಪಾಪದಲ್ಲಿ ನಾವು ಜೀವಿಸುತ್ತಿದ್ದಾಗ, ಶಾಪದಲ್ಲಿ ನಾವು ಜೀವಿಸುತ್ತಿದ್ದಾಗ, ರೋಗದಲ್ಲಿ ಜೀವಿಸುತ್ತಿದ್ದಾಗ, ಬಂಧನಗಳಲ್ಲಿ ಜೀವಿಸುತ್ತಿದ್ದಾಗ, ಹಲಲಿಯ ನಾನು ಪಾಪದಲ್ಲಿ ಜೀವನ ಮಾಡ್ತಾ ಇದ್ದೆ. ಹಲಲಿಯ ಗುಂಡಾಗಿರಿ, ರೌಡಿಸಮ್ ಇಂಥ ಒಂದು ಜೀವಿತದಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ ಪ್ರಿಯರೇ. ಬಾಂಬೆ ಪಟ್ಟಣದಲ್ಲಿ ಎಷ್ಟೋ ಜನರ ರಕ್ತವನ್ನು ಸುರಿಸುತ್ತಾ ಇದೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ಬರ್ತಾ ಇತ್ತು. ಅದರ ದಯೆ, ಕರುಣೆ ಎಂಬುವಂಥದ್ದು ನಮ್ಮಲ್ಲಿ ಬರ್ತಾ ಇರಲಿಲ್ಲ ಪ್ರಿಯರೇ. ಹಣಕ್ಕೋಸ್ಕರ ಏನೆಲ್ಲ ತಪ್ಪು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೆವು ಪ್ರಿಯರೇ. ಎಷ್ಟೋ ಜನರು ನಮ್ಮನ್ನು ಹಾಗೆ ದ್ವೇಷ ಮಾಡ್ತಾ ಇದ್ರು. ಪ್ರೀತಿ ಮಾಡೋರು ಯಾರು ಕೂಡ ಇರಲಿಲ್ಲ ಪ್ರಿಯರೇ. ಆದರೆ ನಂತರವಾಗಿ ಅನೇಕ ಸಮಯದ ನಂತರ ಒಂದು ರೋಗ ಬಂತು, ಎಲುಬಿನ ರೋಗ. ವೈದ್ಯರು ಕೈ ಬಿಟ್ಟರು. ಪೂನಾದಲ್ಲಿ 3 ಸಲ ಅಡ್ಮಿಟ್ ಆದೆ. ಉಡುಪಿ JMJಲ್ಲಿ 1 ವಾರ ಅಡ್ಮಿಟ್ ಆದೆ. ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟರು. ಸಾಯುವವರಿಗೆ ರೋಗ ಗುಣ ಆಗೋದಿಲ್ಲ. ನಡಿಲಿಕ್ಕಾಗಲ್ಲ, ಸೊಂಟ ತೆಗೆಸ್ಲಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ಮಲಗಲಿಕ್ಕಾಗಲ್ಲ, ಕೈ ಮೇಲೆ ಕಿತ್ತಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ. 7ನೇ ದಿವಸ ಅಡ್ಮಿಟ್ ಆಗಿ ಆತ್ಮಹತ್ಯೆ ಮಾಡೋಕ್ಕೆ ಸಾಯುವಂತ ನಾನು ನಿರ್ಧಾರ ತಗೊಂಡೆ. ಅವತ್ತು ನನ್ನ ತಾಯಿ ಬಂದು ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗಿ ಯೇಸು ಗುಣ ಮಾಡ್ತಾರೆ ಅಂತ ಹೇಳಿದ್ರು. ಅವತ್ತು ಆ ಕೂಟಕ್ಕೆ ಹೋದೆ. ಕೂಟಕ್ಕೆ ಹೋದ ನಂತರ ಯೇಸು ನನ್ನನ್ನು ಗುಣ ಮಾಡಿದ ಪ್ರಿಯರೇ. ಯೇಸುವಿನ ಪ್ರೀತಿ ನನಗೆ ಗೊತ್ತಾಯಿತು.
ಅಂದರೆ ಮೊದಲು ನಾವು ಆತನ ಪ್ರೀತಿ ಮಾಡಿದಲ್ಲ, ನಮ್ಮನ್ನು ಆತನ ಮೊದಲು ಪ್ರೀತಿ ಮಾಡಿದ್ದಾನೆ. ಅಲ್ಲಲ್ಲಿಯ ನಾವು ಎಂತೆಂಥ ಸ್ಥಿತಿಯಲ್ಲಿದ್ದೆ ಸ್ವಲ್ಪ ಯೋಚನೆ ಮಾಡೋಣ ಪ್ರಿಯರೇ. ನಾನಂತೂ ಯೋಗ್ಯನಲ್ಲ, ನನ್ನ ವಿಷಯದಲ್ಲಿ ಹೇಳಬೇಕಾದ್ರೆ ನಾನು ಝೀರೋ ಪ್ರಿಯ, ನನಗೇನು ಯೋಗ್ಯತೆ ಇಲ್ಲ, ಯಾವಾಗಲೂ ಮಣ್ಣಿಗೆ ಮಣ್ಣಾಗಿ ಸತ್ತು ಹೋಗಬೇಕಾದ ವ್ಯಕ್ತಿ ನಾನು ಪ್ರಿಯರೇ. ಈ ಲೋಕದಲ್ಲಿ ವಿದ್ಯಾಭ್ಯಾಸ ನನಗಿಲ್ಲ, ಅಲ್ಲಲ್ಲಿಯ ಅಂಥ ಒಬ್ಬ ವ್ಯಕ್ತಿ ನಾನು. ಆದರೂ ಯೇಸು ಕ್ರಿಸ್ತನ ಪ್ರೀತಿ ಇವತ್ತು ನನ್ನ ಜೀವಿತದಲ್ಲಿ ಅನೇಕ ಬದಲಾವಣೆ ತಗೊಂಡು ಬಂದಿದೆ. ಸೇವೆ ಕೊಟ್ಟನು, ಅಭಿಷೇಕ ಕೊಟ್ಟನು, ರಕ್ಷಣೆ ಕೊಟ್ಟನು, ಇವೆಲ್ಲವೂ ಆತನ ಕೃಪೆಯಿಂದ ಪ್ರಿಯರೇ. ಕೃಪೆಯಿಂದ ಆತನು ಎಲ್ಲವನ್ನನ್ನು ಕೊಟ್ಟಿದ್ದಾನೆ. ಆದ ಕಾರಣ ಮೊದಲು ನಾನು ಆತನ ಪ್ರೀತಿ ಮಾಡಲಿಲ್ಲ, ಮೊದಲು ಆತ ನನ್ನ ಪ್ರೀತಿ ಮಾಡಿದ. ಯಾವಾಗ ಪ್ರೀತಿ ಮಾಡಿದ? ಪಾಪದಲ್ಲಿದ್ದಾಗ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಾಗ, ಎಲ್ಲರಿಂದ ತ್ಯಜಿಸಲ್ಪಟ್ಟಾಗ, ಎಲ್ಲರಿಂದ ತಳ್ಳಲ್ಪಟ್ಟಾಗ, ಎಲ್ಲರೂ ಯಾರು ಪ್ರೀತಿ ಮಾಡದಿರುವಂಥ ಸಂದರ್ಭದಲ್ಲಿ. ಎಷ್ಟೋ ಸಲ ನನ್ನ ತಾಯಿ ನನಗೆ ಶಾಪ ಹಾಕ್ತಿದ್ದರು. ಎಷ್ಟೋ ಜನರಿಗೆ ಮರಣ ಬರ್ತದೆ, ನಿನಗೆ ಯಾಕೆ ಮರಣ ಬರುವುದಿಲ್ಲ? ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕಿಂತ ಕಲ್ಲು ಹುಟ್ಟಿದ್ರೆ ಒಳ್ಳೆಯದಾಗಿ. ಅಂದರೆ ಅವರು ತಪ್ಪಾಗಿ ಹೇಳುತ್ತಿದ್ರಲ್ಲ, ಆ ವೇದನೆ ನೋವಿನಿಂದ, ಆ ಕಂಪ್ಲೇಂಟ್ಗಳು ಬರುವಾಗ, ಸಮಸ್ಯೆಗಳು ಬರುವಂಥ ನನ್ನಿಂದ ಸಮಸ್ಯೆ ಉಂಟಾಗುವಾಗ ನೋವಿನಿಂದ ಅವ್ರು ಹೇಳ್ತಾ ಇದ್ರು ಪ್ರಿಯರೇ. ಅಲ್ಲಲ್ಲಿಯ ಅದು ತಪ್ಪಲ್ಲ. ಅಂಥ ಒಂದು ಪರಿಸ್ಥಿತಿ ಇಲ್ಲದ ನನ್ನನ್ನು ಯೇಸು ಪ್ರೀತಿ ಮಾಡಿದ, ನನ್ನ ಪ್ರೀತಿ ಮಾಡಿದ. ನೀವೊಬ್ಬೊಬ್ಬರು ಇವತ್ತು ನಿನ್ನ ವಾರ್ತೆ ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಸಾಕ್ಷಿ ಇರ್ಬೋದು. ನೀವು ರೋಗದಲ್ಲಿದ್ದಾಗ ಯೇಸು ನಿಮ್ಮ ಪ್ರೀತಿ ಮಾಡಿರ್ಬೋದು, ಎಲ್ಲರಿಂದ ಕೈ ಬಿಡಲ್ಪಟ್ಟಾಗ, ತಳ್ಳಲ್ಪಟ್ಟಾಗ ಯೇಸು ಪ್ರೀತಿ ಮಾಡಿರ್ಬೋದು, ಸಾಲಗಳು ತುಂಬ ಆದಾಗ, ಬಿಸ್ನೆಸ್ ನಷ್ಟವಾದಾಗ, ಕೆಲಸ ಕಳ್ಕೊಂಡಾಗ ಯೇಸು ನಿಮ್ಮನ್ನು ಪ್ರೀತಿ ಮಾಡಿ ನೀವು ಹುಡುಕಿ ಬಂದಿರಬಹುದು. ಅನೇಕ ಸಾಕ್ಷ್ಯಗಳು ನಿಮ್ಮಲ್ಲಿರಬಹುದು ಪ್ರಿಯರೇ. ಅಂದರೆ ನಾವು ಮೊದಲು ಆತನ ಪ್ರೀತಿ ಮಾಡಿದ್ದಲ್ಲ, ಮೊದಲು ಆತ ನಮ್ಮ ಪ್ರೀತಿ ಮಾಡಿ. ಹಾಗಾದರೆ ಎಂಥ ಪರಿಸ್ಥಿತಿದಾಗ ನಮ್ಮನ್ನು ಪ್ರೀತಿ ಮಾಡಿದಾರೆ, ಯೇಸುವನ್ನು ಪ್ರೀತಿ ಮಾಡಿರೋದಾದರೆ, ಇವತ್ತು ನಾವು ಅದೇ ಪರಿಸ್ಥಿತಿಯಿರುವಂಥ ವ್ಯಕ್ತಿಗಳನ್ನು ನಾವು ಪ್ರೀತಿ ಮಾಡಬೇಕು, ತಿರಸ್ಕಾರ ಮಾಡಬಾರದು. ಯಾರನ್ನು ಕೂಡ ನಾವೇನು ಮಾಡಬಾರ್ದು? ತಿರಸ್ಕರಿಸಬಾರದು ಪ್ರಿಯರೇ. ಓಕೆ, ನಾವು ಏಳನೇದಾಗಿ ನಾವು ಮುಂದಕ್ಕೆ ನೋಡುವ ಯಾಕೆ ಇನ್ನೂ ಪ್ರೀತಿ ಮಾಡಬೇಕು. 1 John chapter 4:21, 1 ಯೋಹನ್ನನ ಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಅಲ್ಲಲ್ಲಿಯ ಯಾಕೆ ಇನ್ನು ಪ್ರೀತಿಸಬೇಕು? ಹೇಳದಾಗಿ ದೇವರನ್ನು ಯಾರು ಪ್ರೀತಿ ಮಾಡ್ತಾನೋ ಅವನು ತನ್ನ ಸಹೋದರ ಅಂದರೆ ರಕ್ತ ಸಂಬಂಧಿಯ ಕುರಿತಾಗಿ ದೇವರು ಮಾತಾಡ್ತಾ ಇಲ್ಲ. ಅಲ್ಲಲ್ಲಿಯ ಒಬ್ಬ ಕ್ರೈಸ್ತ ವಿಶ್ವಾಸಿ ಆಗಿರಬಹುದು, ಸ್ಪೆಷಲೇ ಕ್ರೈಸ್ತ ವಿಶ್ವಾಸ ಬಗ್ಗೆ ಮಾತಾಡ್ತದೆ, ದೇವಜನರ ಬಗ್ಗೆ ಮಾತಾಡಿ, ಲೋಕದ ಎಲ್ಲ ಜನರ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಪುನಃ ಓದಿ ವಾಕ್ಯ. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಈಗ ನೀವು ಹೇಳಬಹುದು, ನಾನು ದೇವರನ್ನು ತುಂಬ ಪ್ರೀತಿ ಮಾಡ್ತೇನೆ. ಯೇಸು ಏನಿರ್ತಾನೆ ಗೊತ್ತುಂಟಾ? ನಿನ್ನ ಸಹೋದರನು ಕೂಡ ನೀನು ಪ್ರೀತಿ ಮಾಡಬೇಕು. ಇದೇ ಒಂದು ವ್ಯತ್ಯಾಸವಾಗಿದೆ. 1 ಯೋಹನ್ನ 4ನೇ ಅಧ್ಯಾಯ 20ನೇ ವಾಕ್ಯ ಓದುವ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವಂತ ದೇವರನ್ನು ಪ್ರೀತಿಸಲಾರನು. ಎಂತ ಒಂದು ವಾಕ್ಯ ನೋಡಿ ಪ್ರಿಯರೇ. ದೇವರನ್ನು ಪ್ರೀತಿ ಮಾಡ್ತೇವೆ ಮತ್ತು ತುಂಬ ನಾವು ಹೃದಯದಲ್ಲಿ ಕೈ ಇಟ್ಟು ಸ್ಲೋ ಮೋಷನಲ್ಲಿ ಅನೇಕ ಸಲ ಹೇಳ್ಬೋದು. ಆದರೆ ಯೇಸ್ವಾಮಿ ಕೇಳುವಂಥದ್ದೇನು ಗೊತ್ತುಂಟಾ? ನೀನು ನನ್ನನ್ನು ಪ್ರೀತಿ ಮಾಡುವುದು ನಿಜವಾದರೆ ನಿನ್ನ ಸಹೋದರನನ್ನು, ನಿನ್ನ ನೆರೆಯವನನ್ನು, ನಿನ್ನ ವೈರಿಯನ್ನು ನೀನು ಪ್ರೀತಿ ಮಾಡಬೇಕೆಂಬುದಾಗಿ ಯೇಸು ನಮಗೆ ಆಜ್ಞಾಪಿಸುತ್ತಾನೆ. ಅಲ್ಲಲ್ಲಿಯ ಹಾಗಾದರೆ ನಾವು ದೇವರನ್ನು ಪ್ರೀತಿಸುವುದಾದರೆ ಜನರನ್ನು ಕೂಡ ನಾವು ಪ್ರೀತಿ ಮಾಡಬೇಕಾಗಿದೆ ಪ್ರಿಯರೇ. 7 ಕಾರ್ಯಗಳು ಯಾಕೆ ನಾವು ಪ್ರೀತಿ ಮಾಡಬೇಕೆಂಬುದಾಗಿ ತಿಳ್ಕೊಂಡಿದ್ದೇನೆ. ಈಗ ನಾವು ನೋಡಿಕೊಳ್ಳೋಣ ಪ್ರೀತಿಯ ಪ್ರತ್ಯೇಕತೆಗಳು. ಪ್ರೀತಿಗೆ ಕೆಲವು ಪ್ರತ್ಯೇಕತೆಗಳುಂಟು, ಅದರ ಕುರಿತಾಗಿ ನಾವು ಧ್ಯಾನ ಮಾಡೋಣ. 1ನೇದಾಗಿ ಯೋಹನ್ನನ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 13 ವರ್ಸಸ್ 35. ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಪ್ರೈಸ್ ಗಾಡ್. ಪ್ರೀತಿಯ ಮೊದಲ ಪ್ರತ್ಯೇಕತೆ ಹಲ್ಲೆಲೂಯಾ. ನಾವು ನಮ್ಮನ್ನು ಜನರು ಆತನ ಶಿಷ್ಯರೆಂದು ತಿಳ್ಕೊಳ್ತಾರೆ. ಯಾವಾಗ ತಿಳ್ಕೊಳ್ತಾರೆ? ಒಬ್ಬರಿಗೊಬ್ಬರು ನಾವು ಪ್ರೀತಿ ಮಾಡುವ. ಪುನಃ ಓದಿ ವಾಕ್ಯ.
ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಪ್ರೀತಿ ಇದ್ದರೆ ಎಲ್ಲರೂ ಹ್ಮ್. ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಒಬ್ಬರಿಗೊಬ್ಬರು ಪ್ರೀತಿ ಇದ್ದರೆ ಮಾತ್ರ ಲೋಕ ನಮ್ಮನ್ನು ಕ್ರಿಸ್ತನ ಶಿಷ್ಯರೆಂದು ತಿಳಿದುಕೊಳ್ಳುತ್ತದೆ. ಇದೇ ಗುರುತು, ಹೊರಗಿನ ಬಹಿರಂಗ ಗುರುತು, ಬಾಹ್ಯ ಗುರುತು ಅಲ್ಲಲ್ಲಿಯ. ಬಾಹ್ಯ ಗುರುತು ಏನಾಗಿದೆ? ಶಿಷ್ಯತ್ವದ ಬಾಹ್ಯ ಗುರುತು ಏನಾಗಿದೆ? ಪ್ರೀತಿಯಾಗಿದೆ. ಒಬ್ಬರಿಗೊಬ್ಬರು ಪ್ರೀತಿ ಮಾಡುವಂಥದ್ದು, ಒಬ್ಬರಿಗೊಬ್ಬರು ಕಚ್ಚಾಡುವಂಥದ್ದಲ್ಲ, ಒಬ್ಬರಿಗೊಬ್ಬರು ತಪ್ಪೋರಿಸುವಂಥದ್ದಲ್ಲ, ಒಬ್ಬರಿಗೊಬ್ಬರು ದೂರು ಹೇಳುವಂಥದ್ದಲ್ಲ, ಒಬ್ಬರ ಮೇಲೆ ಒಬ್ಬರು ಆರೋಪ, ಒಬ್ಬರಲ್ಲಿ ತಪ್ಪನ್ನು ಹುಡುಕುವಂಥದ್ದಲ್ಲ. ಬದಲಿಗೆ ಲೋಕ ಕಾಣಬೇಕು ಒಬ್ಬರಿಗೊಬ್ಬರು ಮಾಡುವಂಥ ಪ್ರೀತಿ. ಈ ಪ್ರೀತಿಯನ್ನು ನೋಡುವಾಗ ಲೋಕ ಗುರುತಿಸುವಂಥದ್ದು ಇವರು ನಿಜವಾದ ಯೇಸು ಕ್ರಿಸ್ತನ ಶಿಷ್ಯರೆಂಬುದಾಗಿ ಲೋಕ ನಮ್ಮನ್ನು ಗುರುತಿಸುತ್ತದೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಡುವ, ಇವತ್ತು ಈ ಪ್ರೀತಿ ನನ್ನೊಳಗೆ ಇದೆಯಾ? ನನ್ನ ಸಹ ವಿಶ್ವಾಸಿ ನನ್ನ ಪ್ರೀತಿ ಮಾಡ್ತಾ ಇದ್ದೇನಾ? ಸಭಾಪಾಲಕನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನಾ? ಅಥವಾ ನನ್ನ ಸಹೋದರನನ್ನು, ರಕ್ತ ಸಂಬಂಧಿಯನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ಸಹೋದರನ ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ಗಂಡನನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನನ್ನ ವೈರಿಯನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನಾ? ನಮ್ಮಲ್ಲಿ ಪ್ರಶ್ನೆ ಪ್ರಿಯರೇ, ಅಲ್ಲಲ್ಲಿಯ ನಮ್ಮಲ್ಲಿ ಪ್ರಶ್ನೆ ಇದೆ. ಇವತ್ತು ನಾವು ಪ್ರೀತಿ 1 ಯೋಹನ 3:18 ಆವಾಗಲೇ ಓದಿದ್ದೇವೆ, ನಿನ್ನೆ ದಿವಸ ಓದಿದ್ದೇವೆ. 1 John 3:18 ನಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಕಾಣಿಸಿಕೊಳ್ಳಬೇಕು. ಸಿಕ್ಕಿದ್ರೆ ಓದಿ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಕೃತ್ಯದಲ್ಲಿಯೂ ಬಾಯಿಂದ ಮಾತಾಡಿ ಪ್ರೀತಿ ಎಂಬುದಾಗಿ ಅಲ್ಲ. ಬಾಯಲ್ಲಿ ತುಂಬ ಹೇಳ್ಬೋದು, ಆ ವ್ಯಕ್ತಿಯನ್ನು ಪ್ರೀತಿಸ್ತಾನೆ, ಈ ಸಹೋದರನ ಪ್ರೀತಿಸ್ತಾನೆ ಎಂಬುದಾಗಿ, ತಂದೆ ತಾಯಿನ ಪ್ರೀತಿಸ್ತಾನೆ, ಸಹೋದರನ ಮಕ್ಕಳನ್ನು ಪ್ರೀತಿಸ್ತಾನೆ ಎಂಬುದಾಗಿ ಬಾಯಿಂದ ತುಂಬ ನಾವು ಹೇಳಬಹುದು. ಆದರೆ ಆ ಪ್ರೀತಿ ನಿಜವಾದರೆ ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಅದು ಪ್ರಕಟವಾಗಬೇಕು. ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಆ ಪ್ರೀತಿ ಪ್ರಕಟವಾಗಬೇಕು. ಹಾಗಾದರೆ ಒಬ್ಬ ಶಿಷ್ಯನ, ಯೇಸು ಕ್ರಿಸ್ತನ ಶಿಷ್ಯನ ಬಾಹ್ಯ ಗುರುತು ಅದು ಪ್ರೀತಿ. ಒಬ್ಬರಿಗೊಬ್ಬರು ಮಾಡೋ ಪ್ರೀತಿ ತಪ್ಪೋರಿಸುವುದಲ್ಲ. ನೀನೊಬ್ಬ ಕ್ರೈಸ್ತ ವಿಶ್ವಾಸಿಯೇ ಇನ್ನೊಂದು ವಿಶ್ವಾಸಿಗೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿಯೋ ಇನ್ನು ಬೇರೆ ಯಾರಿಗೋ ಕುಟುಂಬದಲ್ಲಿಯೋ ತಪ್ಪು ಹೊರಿಸುವುದಾದರೆ, ದೂಷಿಸುವುದಾದರೆ, ಆರೋಪ ಮಾಡುವುದಾದರೆ, ದ್ವೇಷಿಸುವುದಾದರೆ, ಹಾಗೆ ಮಾಡುವುದಾದರೆ ಅಲ್ಲಲ್ಲಿಯ ಅನ್ಯ ಜನರಿಗೆ ನಿನ್ನಲ್ಲಿ ಒಂದು ಡೌಟು ಬರಬಹುದು. ನಿಜವಾಗಿ ಇವನು ಕ್ರಿಸ್ತನ ಶಿಷ್ಯನಾಗಿದ್ದಾನೋ, ಇವಳು ದೇವರ ಕ್ರಿಸ್ತನ ಶಿಷ್ಯನಾಗಿದ್ದಳು ಎಂಬುದಾಗಿ ಖಂಡಿತವಾಗಿದ್ದು ಬರ್ತದೆ. ಹಾಗಾದರೆ ಶಿಷ್ಯತ್ವದ ಮೊದಲ ಗುರುತು ಅದು ಬಹಿರಂಗವಾದ ಗುರುತು, ಅದು ಪ್ರೀತಿಯಾಗಿದೆ. ಪ್ರಿಯರೇ, ಅನ್ಯ ಜನರು ನೀವು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಈ ಪ್ರೀತಿಯ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಎರಡನೇದಾಗಿ ವಿಶೇಷತೆ, ಪ್ರೀತಿಯ ಎರಡನೇ ವಿಶೇಷತೆ, ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ 8-10 ವಾಕ್ಯ ಓದುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13 8-10 ವರ್ಡ್ಸ್. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಒಬ್ಬರಿಗೊಬ್ಬರು ಪ್ರೀತಿಸುವಂತ ಋಣವೇ ಹೊರತು ಬೇರೆ ಯಾವ ಸಾಲ ನಮ್ಮಲ್ಲಿ ಇರಬಾರದು. ಮುಂದೆ ಓದಿ. ಮತ್ತೊಬ್ಬನನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಮತ್ತೊಬ್ಬ ಎಂಬುದಾಗಿ ಹೇಳುವುದಾದ್ರೆ ಆವಾಗಲೇ ಹೇಳಿದಂತೆ ವೈರಿ ಆಗಿರಬಹುದು, ಅಗತ್ಯತೆ ಉಳ್ಳವನಾಗಿರ್ಬೋದು, ನಿನ್ನ ಸಹೋದರ ರಕ್ತ ಸಂಬಂಧಿ ಆಗಿರ್ಬೋದು, ಸಹ ವಿಶ್ವಾಸಿ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಅದು ಮತ್ತೊಬ್ಬನವನು. ಅವನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನು ನೆರವೇರಿಸುತ್ತಾನೆ. ಅಂದರೆ ಧರ್ಮಶಾಸ್ತ್ರ ತಾತ್ಪರ್ಯ ಪ್ರೀತಿಯಾಗಿದೆ. ಧರ್ಮಶಾಸ್ತ್ರ ವ್ಯಕ್ತಿಯು ನೆರವೇರಿಸಿದ ಹಾಗೆ ಪ್ರೀತಿ ಮಾಡುವುದಾದರೆ. ಮುಂದೆ ಓದಿ. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ಪ್ರೀತಿಯ ವಿಶೇಷತೆ ಧರ್ಮ ಪ್ರಮಾಣವನ್ನು ನೆರವೇರಿಸುವಂಥದ್ದಾಗಿದೆ. ಪ್ರೀತಿ ಮಾಡುವಂಥ ವ್ಯಕ್ತಿ ಆದರೆ ನೀನು ಧರ್ಮಶಾಸ್ತ್ರ ನೆರವೇರಿಸಿದ ಹಾಗೆ. ಹಾಗಾದರೆ ಇವತ್ತಿಂದ ಪ್ರೀತಿಯುಳ್ಳ ವ್ಯಕ್ತಿಗಳಾಗಿ ಬದಲಾಗೋಣ ಪ್ರಿಯರೇ. ಮೂರನೇದಾಗಿ ಪ್ರೀತಿಯ ವಿಶೇಷತೆ,
ನಾವು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ ಓದುವ. ಬುಕ್ ಆಫ್ ಗಲೇಷಿಯನ್ ಚಾಪ್ಟರ್ 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವಂತ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಮೂರನೇ ಪ್ರೀತಿಯ ವಿಶೇಷತೆ, ಪ್ರೀತಿಯಿಂದ ಇನ್ನೊಬ್ಬರ ಸೇವೆ ನಾವು ಮಾಡುತ್ತೇವೆ. ಅಲ್ಲಲುಯ್ಯ. ಇವತ್ತು ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕೋವಿಡ್-19 ಎಂಬ ಈ ರೋಗಾತ್ಮ ಇಡೀ ಭೂಲೋಕವನ್ನು ನಡುಗಿಸಿ ಬಿಟ್ಟಿದೆ ಪ್ರಿಯರೇ. ಆದರೆ ಇದು ಸೈತಾನಿಂದ ಬಂದದ್ದು ಅಲ್ಲ, ಇದು ದೇವರಿಂದಲೇ ಬಂದದ್ದು. ಕಳೆದ ದಿವಸಗಳಲ್ಲಿ TV ಮಾಧ್ಯಮಗಳಲ್ಲಿ, ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರ್ಗಳಲ್ಲಿ ನಾವು ಓದಿದ್ದೆವು, ನೋಡಿದ್ದೆವು. ಎಷ್ಟೋ ವೈದ್ಯರು ಜನರ ಸೇವೆ ಮಾಡುವ ನಿಮಿತ್ತವಾಗಿ ಸತ್ತು ಹೋದರು. ಎಷ್ಟೋ ನರ್ಸ್ಗಳು ಸತ್ತು ಹೋದರು. ಎಷ್ಟೋ ಮೆಡಿಕಲ್ ಸಿಬ್ಬಂದಿಗಳು ಸತ್ತು ಹೋದರು. ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಸತ್ತು ಹೋದರು. ತುಂಬ ದುಃಖದ ವಿಚಾರ. ಆದರೆ ನಾನು ನೋಡಿದ್ದೇನು ಗೊತ್ತುಂಟಾ, ಡೆಡಿಕೇಶನ್. ಮೊನ್ನೆ ಒಂದು ಪೇಪರಲ್ಲೇ ಬಂದೆ, ಒಂದು ಚಿಕ್ಕ ಮಗು ಪಾಪ ಇದೆ ಒಂದು ನರ್ಸ್ಗೆ, ಅವ್ರ ಪಾಪ ಮಗುವನ್ನು ಇಟ್ಟುಕೊಂಡು ಒಂದು ಕಡೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಡಿಯೋ ನೋಡಿದೆ ನಾನು, ಅದು ಕೇರಳದಲ್ಲಿ ನಡೆದದ್ದು. ಚಿಕ್ಕ ಮಗು ಕೆಲವು ದಿವಸ ನೀವು ಕೂಡ ನೋಡಿರ್ಬೋದು, ತಾಯಿ ನೋಡಲಿಲ್ಲ, ಮಮ್ಮಿ ಬೇಕಂತ ಅಳ್ತಿತ್ತು. ತಂದೆ ಒಟ್ಟಿಗಿದ್ದಾಳೆ, ಆ ಮಗು ಮಮ್ಮಿ ಬೇಕಂತ ಅಳ್ತಾ ಇತ್ತಂತೆ. ಆಗ ಒಂದು ದಿವಸ ಆ ತಂದೆ ಬೈಕಲ್ಲಿ ತೊಗೊಂಡು ಬರ್ತಾನೆ. ಹಾಸ್ಪಿಟ್ಲ್ ಸ್ವಲ್ಪ ದೂರದಲ್ಲಿ, ತುಂಬ ದೂರದಲ್ಲಿ ನಿಂತು ತಾಯಿಯನ್ನು ಅದು ಟಾಟಾ ಮಾಡ್ತಾಯಿದ್ದೆ. ತಾಯಿ ಟಾಟಾ ಮಾಡ್ತಾ ಇದ್ದಾಳೆ. ಆ ಕಡೆ ತಾಯಿ ಅಳ್ತಾ ಇದ್ದಾಳೆ, ಮಗುವನ್ನು ಈಚೆ ಕಡೆ ಆ ಮಗು ಅಳ್ತಾ ಇದೆ, ಮಮ್ಮಿ 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 ಅಂತ. ನೀವು ನೋಡಿರ್ಬೋದು ವಿಡಿಯೋನು. ಎಷ್ಟು ಉದಾಹರಣೆ ಬೇಕು ಪ್ರಿಯರೇ, ಎಷ್ಟು ಉದಾಹರಣೆ ಬೇಕು. ಕಾರಣ ಏನು? ಡೆಡಿಕೇಶನ್. ಇವತ್ತು ಆ ಡೆಡಿಕೇಶನ್ ಅಲ್ಲಲ್ಲಿ ನಮ್ಮಲ್ಲಿದೆಯಾ? ಆ ಸಮರ್ಪಣೆ ನಮ್ಮಲ್ಲಿದೆಯಾ? ಅಲ್ಲಲ್ಲಿಯ ಇವತ್ತು ನಾವು ಜಾಬ್, ನಮಗೆ ಒಂದು ಸೇವೆ ಅಭಿಷೇಕ ಕೊಟ್ಟಿರ್ಬೋದು. ನೀವು ಕೆಲವರಿಗೆ ಸಭಾಪಾಲಕರಾಗಿ 5 ಸೇವಾ ವರಗಳಿಗೆ ಅಭಿಷೇಕ ಕೊಟ್ಟಿರ್ಬೋದು. ಇನ್ನು ಕೆಲವರಿಗೆ ನರ್ಸ್ ಆಗಿ, ಇನ್ನು ಕೆಲವರಿಗೆ ಡಾಕ್ಟರ್ ಆಗಿ, ಇನ್ನು ಮೆಡಿಕಲ್ ಡಿಫ್ರೆಂಟ್ ಇದರಲ್ಲಿ ದೇವರು ಒಂದು ತಲಾಂತನ್ನು ಕೊಟ್ಟಿರ್ಬೋದು, ಸೇವೆ ಕೊಟ್ಟಿರಬಹುದು. ಅಲ್ಲಲ್ಲಿಯ ಬೇರೆ ಬೇರೆ ಸೇವೆಗಳನ್ನು ದೇವರು ನಮಗೆ ಇವತ್ತು ಕೊಟ್ಟಿರಬಹುದು ಪ್ರಿಯರೇ. ಆದರೆ ಇವತ್ತು ನಾನು ಹೇಳುವಂಥ ವಿಷಯ ಏನು ಗೊತ್ತುಂಟಾ, ಆ ಡೆಡಿಕೇಶನ್ ಇವತ್ತು ಲೋಕದಲ್ಲಿ ಏನು ಜನರು ನೋಡ್ತೇವಲ್ಲ, ಎಷ್ಟೋ ಸತ್ತು ಹೋದ್ರಲ್ಲ, ಅದೇ ರೀತಿ ಡೆಡಿಕೇಶನ್ ನಮ್ಮಲ್ಲಿ ಇದೆಯಾ? ಅಲ್ಲಲ್ಲಿಯ ಆ ಡೆಡಿಕೇಶನ್ ಇದ್ದರೆ ನಾವು ಸಾಯುವವರೆಗೆ ನಂಬಿಗಸ್ತರಾಗಿ ಇಂಥವರ ಮಧ್ಯದಲ್ಲಿ ನಾವು ಸೇವೆ ಮಾಡ್ತೇವೆ, ತಪ್ಪಿಸಿಕೊಳ್ಳಲ್ಲ. ಮದರ್ ತೆರೆಸಾ ಬಗ್ಗೆ ನಾನು ಅಲ್ಲಲ್ಲಿ ಕೇಳಿದ್ದೆ ಪ್ರಿಯರೇ. ಕಳೆದ ಅನೇಕ ವರ್ಷದಲ್ಲಿ ಒಂದು ವಿಡಿಯೋ ಕೂಡ ನಾನು ನೋಡಿದ್ದೆ. ಕೊಳೆತು ಹೋದಂಥ ವ್ಯಕ್ತಿಗಳ ಇದನ್ನು ಅವರು ತೊಳಿತಾ ಇದ್ದರು. ಆ ಹುಳಗಳನ್ನು ಅವ್ರು ಮುಟ್ಟಿ ಅವರನ್ನು ಪ್ರೀತಿಯಿಂದ ಅಪ್ಪುತ್ತಿದ್ದರು ಪ್ರಿಯರೇ. ಅವ್ರ ಜವಾಬ್ದಾರಿಯಿಂದ ಓಡಿ ಹೋಗ್ತಾ ಇರಲಿಲ್ಲ. ಅದಕ್ಕೆ ಡೆಡಿಕೇಶನ್. ಅಲ್ಲಲ್ಲೂ ಕಳೆದ ದಿವಸ ಸತ್ತು ಹೋದ್ರಲ್ಲ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಎಷ್ಟೋ ಅವರಿಗೂ ಕುಟುಂಬ ಇದೆ ಪ್ರಿಯರೇ, ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಇನ್ನೊಂದು ವಿಡಿಯೋ ನೋಡಿದ್ದೆ ನಾನು ಕಳೆದ ಈ ಲಾಕ್ಡೌನ್ ಟೈಮಲ್ಲಿ. ಒಬ್ಬ ವೈದ್ಯರು ಸತತವಾಗಿ ಕೋವಿಡ್-19 ರೋಗಕ್ಕೆ ಒಳಗಾದ ಎಲ್ಲ ರೋಗಿಗಳಿಗೆ ಸೇವೆ ಮಾಡ್ತಾಯಿದ್ರು. ಆ ರೋಗ ಅವರಿಗೆ ಬಂತು ಪ್ರಿಯರೇ. ಅವರು ಚಿಕ್ಕ ಚಿಕ್ಕ ಮಕ್ಕಳು, ಅವರು ಮುಖವಾಡ ಧರಿಸಿ, ಫುಲ್ ಮಾಸ್ಕ್ ಧರಿಸಿ, ಮಕ್ಕಳಿಗೆ ಪರಿಚಯ ಆಗಬಾರದೆಂಬುದಾಗಿ ಅವರ ಗೇಟ್ನ ಹತ್ತಿರ ಅವರ ಹೆಂಡತಿ ಮಕ್ಕಳನ್ನು ತಂದಿಟ್ಟಿದ್ದಾರೆ, ನಿಲ್ಲಿಸಿದ್ದಾರೆ. ಸ್ವಲ್ಪ ತುಂಬ ದೂರದಲ್ಲಿ ನಿಂತು ಅವರು ಅಳ್ತಾ ಇದ್ದಾರೆ. ಮಕ್ಕಳನ್ನು ಅದೇ ಅವರಿಗೆ ಒಂದು ಏನು ಗೊತ್ತಿಲ್ಲ, ನನ್ನ ಮಕ್ಕಳನ್ನು ಅಪ್ಪಿಕೊಳ್ಳುವುದಕ್ಕೂ ನನ್ನ ಮಕ್ಕಳಿಗೆ ಒಂದು ಕಿಸ್ ಕೊಡೋದು, ಮುದ್ದಿಡುವುದಕ್ಕೂ ಆಗ್ತಾ ಇಲ್ಲವಲ್ಲ, ಆ ದುಃಖ ಅವರಿಗೆ. ಸತ್ತು ಹೋದರು, ಮರುದಿವಸ ಸತ್ತು ಹೋದರು ಅವರು. ನೀವು ಈ ವಿಡಿಯೋ ನೋಡಿರ್ಬೋದು. ಇದಕ್ಕೆ ಡೆಡಿಕೇಶನ್. ಇವತ್ತು ನಮ್ಮಲ್ಲಿ ಡೆಡಿಕೇಶನ್ ಬರಬೇಕು ಪ್ರಿಯರೇ. ಜವಾಬ್ದಾರಿಯಿಂದ ನಾವು ತಪ್ಪಿಸಿಕೊಳ್ಳುವವರು ನಿಜವಾದ ಸೇವಕನು, ಸೇವೆ ಮಾಡುವವನು ಅಲ್ಲ. ಅದಕ್ಕೆ ಹೇಳಿದ್ದು ಅಲ್ಲಲ್ಲಿಯ ತನ್ನ ಪ್ರಾಣವನ್ನು, ಒಂದು ವಾಕ್ಯ ಓದುವ ನಿಮಗೋಸ್ಕರ ಓದ್ತೇನೆ. ಒಂದು ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡುವವರು ಆಗಿರಬಹುದು, ಡೆಡಿಕೇಶನಲ್ಲಿ, ಜವಾಬ್ದಾರಿಯಲ್ಲಿ ನೀವು ಸೇವೆ ಮಾಡಬೇಕಂತ ನಾನು ಹೇಳ್ತೇನೆ. ಯಾಕೆಂದರೆ ಆ ಪ್ರೀತಿ ಬಂದರೆ ನಿಮ್ಮಲ್ಲಿ, ನೀವು ಯಾರಿಗೆ ಸೇವೆ ಮಾಡ್ತೀರಿ, ಎಲ್ಲೆಲ್ಲಿ ಸೇವೆ ಮಾಡ್ತೀರಿ, ಅವರ ಮೇಲೆ ನಿಮಗೆ ಪ್ರೀತಿ ಇದ್ದಲ್ಲಿ ನೀವು ತಪ್ಪಿಸಿಕೊಳ್ಳಲ್ಲ, ಜವಾಬ್ದಾರಿಯಿಂದ ಓಡಿ ಹೋಗುವುದಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ಡೆಡಿಕೇಟ್ ಆಗಿ ಸಾಯುವವರೆಗೆ ನಿಲ್ತೀರಿ. ವಾಕ್ಯ 2 ವಾಕ್ಯ ತೋರಿಸ್ತೇನೆ. ಒಂದು ಪ್ರಕಟಣೆ 2:10 ಕಳೆದ ದಿವಸ ಓದಿದ ಆ ವಾಕ್ಯ ಕೂಡ ಓದೋ. ಮೊದಲು ಓದಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೆ ಸಂಭವಿಸಬೇಕಾಗಿರುವ ಬಾಧೆಗಳು ಹೆದರಬೇಡ.
ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಕೆಲವರನ್ನು ಸೆರೆಮನೆಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು, ನಿಮಗೆ ಸಂಕಟ ಇರುವುದು, ನೀವು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಮರಣ ಬರುವವರೆಗೂ ನಂಬಿಗಸ್ತರಾಗಿರಬೇಕು. ನಿಮಗೆ ಕೊಟ್ಟ ಜವಾಬ್ದಾರಿ, ಒಂದು ವೇಳೆ ನಿಮಗೆ ಕಂಪೌಂಡರ್ ಡ್ಯೂಟಿ ಸಿಕ್ಕಿದೆಯಾ, ನರ್ಸ್ ಡ್ಯೂಟಿ ಸಿಕ್ಕಿದೆಯಾ, ಡಾಕ್ಟರ್ ಡ್ಯೂಟಿ ಸಿಕ್ಕಿದೆಯಾ, ಆಯುರ್ವೇದಿಕ್ ಡಾಕ್ಟರ್ ಡ್ಯೂಟಿ ಸಿಕ್ಕಿದೆಯಾ, ಆಂಬ್ಯುಲೆನ್ಸ್ ಡ್ರೈವರ್ ಸೇವೆ ನಿಮಗೆ ಸಿಕ್ಕಿದೆಯಾ, ಲ್ಯಾಬ್ನಲ್ಲಿ ನಿಮಗೆ ಕೆಲಸ ಸೇವೆ ಮಾಡ್ತಾ ಇದ್ದೀರಾ, ಇನ್ಯಾವುದೇ ಆಗಿರ್ಬೋದು. ಒಂದು ಸಲ ಅಲ್ಲಲ್ಲಿಯ ಕೆಲವರು ಹೆದರ್ತ ನಾನು ಆ್ಯಕ್ಚುಲಿ ನಾನು ಯಾಕೆ ನಿಮಗೆ ಹೇಳ್ತೇನೆ ಅಂದರೆ, ನೀವು ಕೂಡ ಓದಿರ್ಬೋದು ಕಳೆದ ವಾರದಲ್ಲಿ ಇತ್ತೀಚೆಗೆ ಕೆಲವು ದಿವಸ ಆಯ್ತು ಅಷ್ಟೇ, 7-8 ದಿವಸ ಆಯ್ತಂತ ಪೇಪರಲ್ಲಿ ಓದಿದೆ. ನಮ್ಮ ಮನೆಗೆ ಪೇಪರ್ ಬರ್ತದೆ, ಪೇಪರಲ್ಲಿ ಓದಿದೆ 30% ಮೆಡಿಕಲ್ ಸ್ಟಾಫ್ನವರು ಕೆಲಸ ಬಿಟ್ಟಿದ್ದಾರಂತೆ ಭಯದಿಂದ. ಆದರೆ ನೀನೊಬ್ಬ ಕ್ರೈಸ್ತ ವಿಶ್ವಾಸಿಯಾಗಿರುವುದಾದರೆ, ಅವರು ವಿಶ್ವಾಸಿಗಳು ಅಂತ ಅಲ್ಲಿ ಬರೀಲಿಲ್ಲ, ಕ್ರೈಸ್ತ ವಿಶ್ವಾಸಿ ಆಗಿರುವುದಾದರೆ ನೀನು ಓಡಿ ಹೋಗಲ್ಲ, ಡೆಡಿಕೇಟ್ ಆಗಿ ಮಾಡ್ತಿ, ಸಮರ್ಪಣೆ ಉಳ್ಳವನಾಗಿ ಸೇವೆ ಮಾಡ್ತಿ, ನಿಲ್ಲುತ್ತೆ. ನೀನು ಇನ್ನೊಬ್ಬರ ಬಗ್ಗೆ ಯೋಚಿಸಿದ್ರೆ ನಿನ್ನ ಬಗ್ಗೆ ದೇವರು ಯೋಚನೆ ಮಾಡ್ತಾನೆ. ಅಲ್ಲಲ್ಲಿಯ ಸೇವೆಯಿಂದ ತಪ್ಪಿಸಿಕೊಳ್ಬಾರ್ದು, ನಾವು ಜವಾಬ್ದಾರಿಯಿಂದ ಓಡಿ ಹೋಗಬಾರ್ದು, ನಿಲ್ಲಬೇಕು. ಯಾವಾಗ ಜವಾಬ್ದಾರಿಯಲ್ಲಿ ನಿಲ್ತೇವೆ ನಾವು, ದೇವರು ನಮ್ಮನ್ನು ಮಾನಿಸ್ತಾನೆ. ಇನ್ನೊಂದು ವಾಕ್ಯ ಓದಿ, ಜಾನ್ 12:25, ಯೋಹನ್ನ 12:25. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ತನ್ನ ಪ್ರಾಣದ ಮೇಲೆ ಯಾರು ಮಮತೆ ಇಡ್ತಾನೆ, ಸ್ವಾರ್ಥಿಗಳು ನಾವು ಆಗಬಾರದು, ನಿಸ್ವಾರ್ಥಿಗಳಾಗಿರಬೇಕು. ಸೇವೆ ಎಂಬುವಂಥದ್ದು ಕೊಡುವಂಥದ್ದು, ಅಲ್ಲಿ ತಗೊಳ್ಳುವಂಥದ್ದಲ್ಲ, ಅದು ಕೊಡುವಂಥದ್ದು. ಸೇವೆ ಅಂದರೆ ಕೊಡುವಂಥದ್ದು, ಪ್ರೀತಿ ಮಾಡುವಂಥದ್ದು. ಅದಕ್ಕೆ ತನ್ನ ಪ್ರಾಣದ ಮೇಲೆ ಮಮತೆ ಇಡ್ತಾನೋ ಅದನ್ನು ಕಳ್ಕೊಳ್ತಾನೆ. ಮುಂದೆ ಓದಿ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರಿ, ನನ್ನ ಪ್ರೀತಿಯ ಒಂದು ವಿಶೇಷತೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಗಲಾತ್ಯ 5:13 ವಾಕ್ಯ ಪುನೊಮ್ಮೆ ಓದುವ ವಾಕ್ಯ. ನಾವು ಎಷ್ಟು ಸಾರಿ ಓದ್ತೇವೆ, ನಾನು ಪದೇ ಪದೇ ಯಾಕೆ ಓದಿಸೋದಂದರೆ ಅದು ನಮಗೆ ಅರ್ಥ ಆಗಬೇಕು, ಅದು ನಮ್ಮ ಆತ್ಮದ ಒಳಗೆ ಅದು ಹೋಗಬೇಕು. ವಾಕ್ಯ ಸರಿಯಾದ ಪ್ರಕಟಣೆ ವಾಕ್ಯ ಸಿಗಬೇಕು, ಅದಕ್ಕೆ ಪದೇ ಪದೇ ಓದಿಸುವುದು. ವಾಕ್ಯವನ್ನು ಓದಿ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ. ಅಂದರೆ ಅದರ ಅರ್ಥ ಏನೆಂದರೆ, ದೇವರು ಬಿಡುಗಡೆ ಕೊಟ್ಟ, ನಮಗೆ ಸ್ವಾತಂತ್ರ್ಯ ಕೊಟ್ಟ. ರೋಗದಿಂದ, ಪಾಪದ ಶಿಕ್ಷೆಯಿಂದ, ಶಾಪದಿಂದ ಬಿಡುಗಡೆ ಮಾಡಿದ. ಈಗ ಬಿಡುಗಡೆ ಮಾಡಿದ ನಂತರ ಈ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವ, ಈ ಸ್ವಭಾವ ಉಂಟಲ್ಲ, ಶರೀರದ ಅಧೀನದಲ್ಲಿರುವಂಥ ಸ್ವಭಾವ ಉಂಟಲ್ಲ, ಹಳೆ ಆದಾಮನ ಪೂರ್ವ ಸ್ವಭಾವ. ನಾವು ರೋಮ 6:6 ಓದಿ, ರೋಮನ್ 6:6 ಓದಿ. ಪಾಪಾಧೀನ ಸ್ವಭಾವವು ಎಂಥ ಸ್ವಭಾವ? ಪಾಪದ ಅಧೀನವಾಗಿರುವಂಥ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಆದಾಮಿನಿಂದ ಬಂದ ಸ್ವಭಾವ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಓಕೆ, ಗಲಾತ್ಯ 5:13 ಬನ್ನಿ. ಗಲಾತ್ಯ 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸೇವೆ ಮಾಡಬೇಕಾದ್ರೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಲ್ಯ? ಪ್ರೈಸ್ ಗಾಡ್. ಪ್ರೀತಿ ಅಂದರೆ ಆ್ಯಕ್ಚುಲಿ ನಾನು ಹೇಳ್ತೇನೆ, ನನ್ನ ಮಗಳಿಗೆ ನಾನು ಡಾಕ್ಟರ್ ಕಲಿಸ್ತಾ ಇದ್ದೇನೆ, MBBS. ಅದು ಕೂಡ ದೊಡ್ಡ ಸಾಕ್ಷಿ. ದೇವರ ಕೃಪೆಯಿಂದ ಮಗಳಿಗೆ ಒಂದು ಇದು ಸಿಕ್ಕಿತ್ತು, ಏನಂತಾರೆ, ಸ್ಪಾನ್ಸರ್ ಸಿಕ್ಕಿತ್ತು. ದೇವರ ಕೃಪೆಯಿಂದ ಕಲಿತದೆ. ಆದರೆ ಯಾಕೆ ಅಂದರೆ, ದೇವರು ಚಿಕ್ಕ ಮಗು ಆಗಿದ್ದರಿಂದ ಅವಳಿಗೆ ವಾಗ್ದಾನ ಮಾಡಿದ. ಸುಮಾರು 700-800ಕ್ಕೂ ಅಧಿಕ ಪ್ರವಾದಿಗಳ ಮೂಲಕ ಮಾತನಾಡಿ ಚಿಕ್ಕ ನೋಡಿದವರು ನೀನು ಮಿಷನರಿ ಡಾಕ್ಟರ್ ಎಂಬುದಾಗಿ ಹೇಳ್ತಾ ಇದ್ದರು. ನಾನು ಕಲಿಸಿಕೊಟ್ಟಿದ್ದೇನೆ. ಅಂದರೆ ಮಿಷನರಿ ಸೇವೆ ಅಂದರೆ ಏನು ಎಂಬುದಾಗಿ ನನ್ನ ಮಗಳಿಗೆ ನಾನು ಹೇಳಿದ್ದೇನೆ. ಅದು ಪ್ರೀತಿಯಿಂದ ಮಾಡುವಂಥ ಸೇವೆ ಆಗಿದೆ.
ಅಲ್ಲಲ್ಲಿಯ ಅದು ಹಣಕ್ಕೋಸ್ಕರ ಮಾಡುವಂಥದ್ದು, ಅಲ್ಲಲ್ಲಿಯ ಅದು ಒಂದು ಉದ್ಯೋಗ ಅಲ್ಲ ಪ್ರಿಯರೇ, ಉದ್ಯೋಗ ಅಲ್ಲ, ಅದು ಉದ್ಯೋಗ ಅಲ್ಲ. ಪ್ರೈಸ್ ಗಾಡ್. ಅಂದರೆ ಅದೊಂದು ಜೀವಿಸುವುದಕ್ಕಾಗಿ ಮಾಡುವಂಥದ್ದಲ್ಲ. ನಾನು ಅವಳಿಗೆ ಹೇಳಿದೆ, ಮಿಷನರಿ ಸೇವೆ ಅಂದರೆ ಜನರಿಗೋಸ್ಕರ ಡೆಡಿಕೇಟ್ ಆಗಿ ಸೇವೆ ಮಾಡಬೇಕು. ಅವರಿಗೆ ಎಕ್ಸ್ಪೆಕ್ಟ್ ಮಾಡಿ ಅಲ್ಲ, ಅವನ ಹಣ ಸಿಗುತ್ತದೆ, ಪೀಸ್ ಸಿಗುತ್ತದೆ, ಅದಕ್ಕಾಗಿ ಅಲ್ಲ, ಡೆಡಿಕೇಟ್ ಆಗಿ ಮಾಡುವಂಥ ಸೇವೆ, ಅದಕ್ಕೆ ಮಿಷನರಿ ಡಾಕ್ಟರ್ ಎಂಬುದಾಗಿ. ಅವಳಿಗೆ ನಾನು ಹೇಳ್ತಾ ಇದ್ದೆ, ಅವಳು ಅದೇ ಮನೋಭಾವನೆಯಲ್ಲಿ ಬೆಳೆದು ಬಂದಳು. ಡೆಡಿಕೇಟ್ ಆಗಿ ಆ ರೀತಿಯ ಒಂದು ಸೇವೆ ಮಾಡುವ ಉದ್ದೇಶದ ದೇವರು ಯಾವ ಉದ್ದೇಶ ಕರೆದನೋ ಆ ಉದ್ದೇಶ ಅವಳಲ್ಲಿ ನೆರವೇರಿದೆ. ದೇವರ ಕೃಪೆಯಿಂದ 1 ವರ್ಷ ಆಯಿತು. ಆದ ಕಾರಣ ನಿಮಗೆ ಯಾವ ರೀತಿಯ ಸೇವೆ ದೇವರು ಕೊಟ್ಟಿದ್ದಾನೆ ಆ ಸೇವೆ, ಒಂದು ವೇಳೆ ನೀವು ಟೀಚರ್ ಆಗಿರಬಹುದು, ಅಲ್ಲಲ್ಲಿಯ ಅಥವಾ ಬೇರೆ ಬೇರೆ ರೀತಿಯ ಒಂದು ಸೇವೆಗಳು ಕೊಟ್ಟಿರಬಹುದು. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡಿ, ಜವಾಬ್ದಾರಿಯಿಂದ ಓಡಿ ಹೋಗಬೇಡಿ. ಆ ಜವಾಬ್ದಾರಿ ಕೊನೆಯವರೆಗೆ ದೃಢವಾಗಿ ನಿಲ್ಲಿ ಪ್ರಿಯರೇ. ಅಲ್ಲಲ್ಲಿಯ ದೇವರು ನಿಮ್ಮೊಂದಿಗೆ ನಿಲ್ತಾನೆ, ದೇವರ ಆಶೀರ್ವಾದ ಬರ್ತದೆ. ನಿಮ್ಮನ್ನು ಮಾತ್ರ ನಿಮ್ಮ ಸಂತತಿಯನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಹೇಳಿದು, ಪ್ರೀತಿಯಿಂದ ಸೇವೆ ಮಾಡಬೇಕು. ಸೇವೆ ಮಾಡಬೇಕಾದ್ರೆ ಪ್ರೀತಿ ಇರಬೇಕು. ಯಾರಿಗೆ ನೀನು ಸೇವೆ ಕೊಡ್ತಾ ಇದ್ದೀಯಾ ಅವರ ಮೇಲೆ ನಿನಗೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಸೇವೆ ಮಾಡಿ ಏನು ಪ್ರಯೋಜನ ಇಲ್ಲ. ಅಲ್ಲಲ್ಲಿಯ ಪ್ರೀತಿ ಇದ್ದರೆ ನಿನಗೆ ಸೇವೆ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತದೆ. ದೇವರ ಪ್ರೀತಿ ಸ್ವರೂಪನು ಆ ದೇವರು, ಆ ಕರ್ತನ ಯೇಸು ಕ್ರಿಸ್ತನು ನಿನ್ನೊಳಗೆ ಇದ್ದಾನೆ, ನನ್ನೊಳಗಿದ್ದಾನೆ. ಅದಕ್ಕೆ ಪ್ರೀತಿಯಿಂದ ಇನ್ನೊಬ್ಬರಿಗೆ ಸೇವೆಯನ್ನು ಕೊಡುವಳಾಗಿರಬೇಕು. ಅಲ್ಲಲ್ಲಿಯ ಓಕೆ, ನಾವು ಮುಂದಕ್ಕೆ ಹೋಗುವ. 4ನೇದಾಗಿ ಪ್ರೀತಿಯ ಒಂದು ವಿಶೇಷತೆಯನ್ನು ನೋಡ್ತಾ ಇದ್ದೇವೆ ನಾವು. 4ನೇದಾಗಿ ಎಫೆಸ 4:2 ವಾಕ್ಯ, ಎಫೆಸ ಚಾಪ್ಟರ್ 4:2. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಎಲ್ಲರೂ ಹೇಳಿ ನೋಡುವ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯಾ. ನಿನ್ನ ಮೇಲೆ ಇನ್ನೊಬ್ಬರ ಮೇಲೆ ಪ್ರೀತಿ ಇದ್ದರೆ ನೀನು ಇನ್ನೊಬ್ಬರನ್ನು ಸಹಿಸುತ್ತಿ, ಇನ್ನೊಬ್ಬರ ವಿಷಯಗಳನ್ನು ಸಹಿಸುತ್ತಿ. ನಿನಗೆ ಪ್ರೀತಿ ಇಲ್ಲದಿದ್ದರೆ ಸಹಿಸಲ್ಲ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಮಕ್ಕಳನ್ನು ಯಾಕೆ ತಂದೆ ತಾಯಿಗಳು ಸಹಿಸ್ತಾರೆ? ಮಕ್ಕಳ ಮೇಲೆ ತಂದೆ ತಾಯಿಗೆ ಪ್ರೀತಿ ಇರ್ತದೆ. ಒಬ್ಬ ಸಹೋದರ ಇನ್ನೊಂದು ಸಹೋದರನ ಯಾಕೆ ಸಹಿಸುತ್ತಾನೆ? ಯಾಕಂದರೆ ಅವನಿಗೆ ಪ್ರೀತಿ ಇದೆ. ರಕ್ತ ಸಂಬಂಧಿಗಳು ಪರಸ್ಪರ ಯಾಕೆ ಸಹಿಸುತ್ತಾರೆ? ಒಬ್ಬರಿಗೊಬ್ಬರು ಅವರಿಗೆ ಪ್ರೀತಿ ಇರುವ ನಿಮಿತ್ತವಾಗಿ. ಅದೇ ರೀತಿಯಲ್ಲಿ ನಮಗೆ ಜನರ ಪ್ರೀತಿ ಇದ್ದರೆ ಅವ್ರನ್ನ ಏನು ಮಾಡ್ತೇವೆ? ನಾವು ಸಹಿಸುತ್ತೇವೆ. ಅಲ್ಲಿಯ ಸಹಿಸುತ್ತೇವೆ. ನಮ್ಮ ಒಂದೇ ಒಂದು ಗೋಲ್ ಆಗಿರಬೇಕು, ಹೇಗಾದರೂ ಈ ವ್ಯಕ್ತಿ ಯೇಸುವನ್ನು ಕಂಡುಕೊಳ್ಳಬೇಕು, ರಕ್ಷಣೆ ಹೊಂದಬೇಕು, ಪರಲೋಕಕ್ಕೆ ಬರಬೇಕು. ಅಲ್ಲಲ್ಲಿಯ ನನ್ನ ಜೊತೆಯಲ್ಲಿ ಪರಲೋಕದಲ್ಲಿ ಆ ಮೇಜಿನ ಮೇಲೆ ಊಟ ಮಾಡಬೇಕು. ಆ ಒಂದು ಉದ್ದೇಶ ನಮ್ಮದಾಗಿರಬೇಕು. ಅದು ಹಾಗೆ ಇದ್ದರೆ ಸಹಿಸುತ್ತೇವೆ ನಾವು. ಅಲ್ಲಲ್ಲಿಯ ಪ್ರೀತಿಯಿಂದ ನಾವು ಸಹಿಸುತ್ತೇವೆ ಪ್ರಿಯರೇ. ಪ್ರೀತಿಯ 4ನೇ ವಿಶೇಷತೆ ಆಗಿದೆ ಸಹಿಸುವಂಥದ್ದು. ಪ್ರೈಸ್ ಗಾಡ್. ಓಕೆ, 5ನೇದಾಗಿ ನಾವು ಮುಂದಕ್ಕೆ ನೋಡೋಣ. 5ನೇ ವಿಶೇಷತೆ 4ನೇ ಅಧ್ಯಾಯ ಎಫೆಸ ಪತ್ರಿಕೆ 16ನೇ ವಾಕ್ಯ, ಎಫೆಸಿಯನ್ಸ್ ಚಾಪ್ಟರ್ 4:16. 5ನೇದಾಗಿ 4:5. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ಯೇಸು ಕ್ರಿಸ್ತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು. ಹೇಗೆ? ಪ್ರೀತಿಯಿಂದ ಐಕ್ಯವಾಗಿದ್ದು. ಪ್ರೀತಿ ಐಕ್ಯತೆಯನ್ನು ತರುತ್ತದೆ. ಓಕೆ, ಮುಂದೆ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಕ್ಷೇಮ ಅಭಿವೃದ್ಧಿ ಹೊಂದುತ್ತದೆ. ಪ್ರೀತಿ ಐಕ್ಯತೆ ತರುವುದು ಮಾತ್ರವಲ್ಲ, ಕ್ಷೇಮದ ಅಭಿವೃದ್ಧಿ ತರುತ್ತದೆ. ಹಾಗಾದರೆ ಪ್ರೀತಿ ಐಕ್ಯತೆಯನ್ನು ಉಂಟು ಮಾಡುತ್ತದೆ. ಅಲ್ಲಲ್ಲಿ ನಿನಗೆ ಪ್ರೀತಿ ಇದ್ದರೆ ಕುಟುಂಬದಲ್ಲಿ ನೀನು ಐಕ್ಯತೆಯನ್ನು ತರುವಂಥ ವ್ಯಕ್ತಿ ಆಗಿರುತ್ತಿ. ನಿನಗೆ ಪ್ರೀತಿ ಇದ್ದರೆ ಸಭೆಯಲ್ಲಿ ಐಕ್ಯತೆ ತರುವಂಥ ವ್ಯಕ್ತಿ ಆಗಿರುತ್ತಿ. ನಿನ್ನ ಪ್ರೀತಿಯುಳ್ಳ ವ್ಯಕ್ತಿ ಆಗಿರುವುದಾದರೆ ಕೆಲಸ ಮಾಡುವ ಸ್ಥಳದಲ್ಲಿ ಐಕ್ಯತೆ ತರುವಂಥ ವ್ಯಕ್ತಿ ಆಗಿರುತ್ತಿ. ಭಿನ್ನತೆ ತರಲ್ಲ ನೀನು. ಎಲ್ಲಿ ಕೂಡ ಭಿನ್ನತೆಗಳನ್ನು ತರಲಿಕ್ಕೆ ನೀನು ಹೋರಾಡಲ್ಲ ಅಥವಾ ಪ್ರಯಾಸ ಪಡುವುದಿಲ್ಲ. ನಿನ್ನ ಪ್ರಯಾಸವೆಲ್ಲ ಐಕ್ಯತೆಯ ಕುರಿತಾಗಿರುತ್ತೆ. ಕಾರಣ ನಿನ್ನೊಳಗೆ ಪ್ರೀತಿಯುಳ್ಳ ಯೇಸು ಸ್ವಾಮಿ ಇದ್ದಾನೆ. ನೀನು ಪ್ರೀತಿಯುಳ್ಳ ವ್ಯಕ್ತಿ ಆಗಿರುತ್ತಿ. ಅದಕ್ಕಾಗಿ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳಗಳಲ್ಲೂ ನೀನು ಪ್ರೀತಿಯಲ್ಲಿ ಐಕ್ಯತೆಯನ್ನು ತರುವುದಕ್ಕೆ ನೀನು ಪ್ರಯಾಸ ಪಡುವಂಥ ವ್ಯಕ್ತಿಯಾಗಿರುತ್ತಿ.
ಪ್ರೀತಿಯು ಐಕ್ಯತೆಯನ್ನು ಉಂಟು ಮಾಡುವಂಥದ್ದು ಆಗಿರುತ್ತದೆ. ಅಲ್ಲಲ್ಲಿ ಇಲ್ಲದೇನಾಗ್ತದೆ ಗೊತ್ತುಂಟ? ಇನ್ನೊಂದು ವಾಕ್ಯ ಉಂಟು, ನಾವು ಮತ್ತೆ 5:9 ಏನು ಹೇಳ್ತದೆ? ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಸಿಕ್ಕಿದ್ರೆ ಓದಿ, ಮ್ಯಾಥ್ಯೂ 5:9 ಮತ್ತೆ 5:9. ಸಮಾಧಾನ ಪಡಿಸುವವರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವವರು. ನೀನು ಸಮಾಧಾನ ಪಡಿಸುವವನಾದರೆ, ಅಂದರೆ ಸಮಾಧಾನ ಪಡಿಸುವುದರ ಮೂಲಕ ಐಕ್ಯತೆ ತರಲಿಕ್ಕೆ ಸಾಧ್ಯ. ನೀನು ಸಮಾಧಾನ ಪಡಿಸುವಂಥ ವ್ಯಕ್ತಿ ಆಗಿದ್ದರೆ, ಇಲ್ಲ ಏನಾಗ್ತದೆ ಗೊತ್ತುಂಟ? ಇಬ್ಬರಲ್ಲಿ ಜಗಳ ಇರ್ತದೆ, ಮೂರನೇನು ಹೋಗಿ ಮೆಲ್ಲಗೆ ಏನು ಮಾಡ್ತಾನೆ, ಈ ಕಡೆ ವಿಷಯ ಆಗ್ತದೆ, ಇವನು ಏನು ಹೇಳ್ತಾನೆ ಅದನ್ನು ತೊಗೊಂಡೋಗಿ ಅವನಿಗೆ ಹೇಳೋದು. ಪುನಃ ಜಗಳ ಉಲ್ಬಣವಾಗಿ ದೊಡ್ಡದಾಗ್ತದೆ. ಜಗಳ ಗಂಟೆಗೆ ಎಂಬುದಾಗಿ, ಚಾಡಿಕೋರ ಎಂಬುದಾಗಿ ಹೇಳ್ತೇವೆ ಇಂಥ ವ್ಯಕ್ತಿಗಳನ್ನು. ಜಗಳನ್ನು ತಂದು ಹಾಕುವಂಥ ಒಂದು ಕೆಲವು ಸ್ವಭಾವ ಇರ್ತದೆ. ಭಿನ್ನತೆ ತಂದು ಹಾಕೋದು, ಇಬ್ಬರ ಮಧ್ಯದಲ್ಲಿ ಪ್ರೀತಿಯನ್ನು ಒಡೆದು ಹಾಕುವಂಥದ್ದು, ಈ ರೀತಿಯ ವ್ಯಕ್ತಿ ಲೋಕದಲ್ಲಿ ಅನೇಕರನ್ನು ಕಾಣ್ತೇವೆ ಪ್ರಿಯರೇ. ಆದರೆ ದೇವರ ಮಕ್ಕಳು ಹಾಗೆ ಅಲ್ಲ. ಜಗಳ ಆಗುವಂಥ ಸನ್ನಿವೇಶ ಆದರೂ ಕೂಡ ಇಬ್ಬರ ಮಧ್ಯದಲ್ಲಿ ಅಲ್ಲಿ ಸಮಾಧಾನ ಪಡಿಸಿ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿಯನ್ನು ಬಿತ್ತುತ್ತಾರೆ, ಅವರು ಐಕ್ಯಪಡಿಸುತ್ತಾರೆ. ನಿನ್ನಲ್ಲಿ ಪ್ರೀತಿ ಇರುವ ನಿಮಿತ್ತ ಎರಡು ಕುಟುಂಬಗಳನ್ನು, ಎರಡು ವ್ಯಕ್ತಿಗಳನ್ನು ನೀನು ಒಂದು ಮಾಡುತ್ತಿ, ಐಕ್ಯತೆಗೆ ನಡೆಸುವನ್ನಾಗಿರುತ್ತಿ. ಭಿನ್ನತೆ ಆತ್ಮ ಅಲ್ಲಿದ್ದರೂ ನೀನು ಭಿನ್ನತೆ ಆತ್ಮವನ್ನು ಓಡಿಸುತ್ತಿ, ಅಲ್ಲಿ ಪ್ರೀತಿಯನ್ನು ನೀನು ಪ್ರಸರಿಸುತ್ತಿ ಪ್ರಿಯನೇ. ಅಲ್ಲಲ್ಲಿಯ ಹಾಗೆ ಪ್ರೀತಿಯ ಒಂದು 5ನೇ ವಿಶೇಷತೆ ಏನಾಗಿದೆ? ಅದು ಐಕ್ಯತೆಯನ್ನು ತರುತ್ತದೆ. 6ನೇ ವಿಶೇಷತೆ ಏನಾಗಿದೆ ಪ್ರೀತಿಯದ್ದು? ಅದೇ 4ನೇದು 16ನೇ ವಾಕ್ಯದಲ್ಲಿ ಎಫೆಸಸ್ 4:16 ನೋಡಿದ್ದೇವೆ. ಕ್ಷೇಮದ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ. ಕ್ಷೇಮ ಅಂದರೆ ಒಳ್ಳೆಯದು. ಎಲ್ಲ ವಿಷಯದಲ್ಲಿಯೂ ಕ್ಷೇಮದ ಒಳ್ಳೆಯ ಅಭಿವೃದ್ಧಿಯಲ್ಲಿ ಉಂಟು ಮಾಡುವಂಥದ್ದು. ಎಲ್ಲ ವಿಷಯದಲ್ಲಿಯೂ ಒಳ್ಳೆಯ ಅಭಿವೃದ್ಧಿ. ಯಾಕಂದರೆ ನಾವು ಆರಿಸುವ ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಕ್ಷೇಮವನ್ನುಂಟು ಮಾಡ್ತೇವೆ, ಕೆಡುಕನ್ನುಂಟು ಮಾಡುವುದಿಲ್ಲ, ತಂತ್ರಾಲಿ ನಡೆಸುವುದಿಲ್ಲ. ಕ್ಷೇಮ ವೃದ್ಧಿಯನ್ನು ಉಂಟು ಮಾಡ್ತೇವೆ. ಅಲ್ಲಲ್ಲಿಯ ಓಕೆ. 7ನೇದಾಗಿ ಪ್ರೀತಿಯ ವಿಶೇಷತೆ ನೋಡುವ. ಕೊಲೊಸ್ಸೆ 3:14 ಇದೇ ವಾಕ್ಯದ ಆಧಾರದಲ್ಲಿ ಈಗ ನಾವು ಓದ್ತಾ ಇದ್ದೇವೆ. ಅದು ಇದರ ಬಿ ಭಾಗನ ಓದಬೇಕೀಗ. ಓದಿ ಕೊಲೊಸ್ಸೆ 3:14, 3:14 ಕೊಲೊಸ್ಸೆ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿ ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧ. ಪ್ರೈಸ್ ಗಾಡ್. ಪ್ರೀತಿ ಸಮಸ್ತವನ್ನು ಎಲ್ಲವನ್ನು ಸಂಪೂರ್ಣ ಮಾಡುವ ಒಂದು ಬಂಧವಾಗಿದೆ. ವೈರಿಗಳನ್ನು ಒಂದು ಮಾಡುತ್ತದೆ. ವೈರತ್ವ ಇರುವಲ್ಲಿ ಈ ಪ್ರೀತಿ ಸಂಪೂರ್ಣವಾದ ಪ್ರೀತಿಗೆ ಅದು ನಡೆಸುವಂಥದ್ದಾಗಿದೆ ಪ್ರಿಯರೇ. ಪ್ರೀತಿ ನೋಡಿ, ನಾವು 1 ಸಾಮುವೇಲ 18 1-5 ವಾಕ್ಯ ಓದುವುದಾದರೆ, ಈ ದಾವೀದ ಯೋನಾತಾನರ ಪ್ರಾಣವು ಹೃದಯ ಒಂದಾಯ್ತಂತೆ. ಓದಿ. ಒಂದಾದಾಗ ಏನು ಮಾಡಿದ? ಯೋನಾತಾನ ಸೌಲನ ಮಗ ದಾವೀದನಿಗೆ ಉಡುಗೊರೆಗಳನ್ನು ಕೊಡ್ತಾ ಇದ್ದ. ಓದಿ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಅವನು ಇವನನ್ನು ಹೇಗೆ ಪ್ರೀತಿ ಮಾಡ್ತಾ ಇದ್ದಾನೆ? ತನ್ನ ಪ್ರಾಣದಂತೆ ಪ್ರೀತಿ ಮಾಡ್ತಾ ಇದ್ದಾನೆ. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಗೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು. ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ ಬಿಲ್ಲು ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ದಾವೀದನಾದರೂ ಸೌಲನು ಎಲ್ಲಿಗೆ ಕಳುಹಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲಾ ಜನರಿಗೂ ಸಮ್ಮತಿಯಾಯಿತು. ನೋಡಿ, ದಾವೀದ ತಂದೆ ವೈರಿ ಆಗಿದ್ದಾನೆ. ಸೌಲ ವೈರಿ, ದಾವೀದನಿಗೆ ವೈರಿ, ಕೊಲ್ಲುವುದಕ್ಕಾಗಿ ಆತನು ಪ್ರಯಾಸ ಪಡ್ತಾ ಇದ್ದಾನೆ. ಮಗ ಯೋನಾತಾನ ದಾವೀದರೊಟ್ಟಿಗೆ ಪ್ರಾಣ ಒಂದಾಗಿದೆ, ಪ್ರಾಣದಂತೆ ಪ್ರೀತಿ ಮಾಡ್ತಾ ಇದ್ದಾನೆ. ಎಂಥ ಒಂದು ವ್ಯತ್ಯಾಸ ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರೀತಿ ಮಾಡಿದ್ರಿಂದ ಅವನಲ್ಲಿರುವ ಎಲ್ಲ ಒಳ್ಳೊಳ್ಳೆ ವಸ್ತುಗಳನ್ನು ಉಡುಗೊರೆಯಾಗಿ ದಾವೀದನಿಗೆ ಆತನು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ಪ್ರೀತಿಯು ಸಮಸ್ತವನ್ನು ಅಲ್ಲಿ ಒಂದು ಮಾಡುವಂಥ ಒಂದು ಬಂಧವಾಗಿ, ಸಂಪೂರ್ಣ ಮಾಡುವಂಥ ಒಂದು ಬಂಧ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಿನ್ನ ವೈರಿಯನ್ನು ದ್ವೇಷಿಸುವನ್ನು ಪ್ರೀತಿ ಮಾಡುವಾಗ ಅವರ ಜೀವಿತದಲ್ಲೂ ಮಾರ್ಪಾಟು ಉಂಟಾಗ್ತದೆ, ಅವರ ಜೀವಿತದಲ್ಲೂ ಬದಲಾವಣೆಗಳು ಉಂಟಾಗುತ್ತದೆ ಪ್ರಿಯರೇ. ಪ್ರೀತಿ ಮಾಡು, ಪ್ರೀತಿಯುಳ್ಳ ವ್ಯಕ್ತಿನಾಗಿ ಈ ಸಮಯದಿಂದ ಬದಲಾಗು. ದೇವರದ್ದು ಕೇಳಿಕೋ, ನನ್ನ ಪ್ರೀತಿಯುಳ್ಳ ವ್ಯಕ್ತಿಯನ್ನು ಕರ್ತನೆ ಮಾರ್ಪಡಿಸುವಂತೆ ಕೇಳು, ಖಂಡಿತವಾಗಿ ಕರ್ತನೆ ಕೊಡ್ತಾನೆ. ಪ್ರೀತಿಯು ಇನ್ನೊಂದು ವಾಕ್ಯ ಓದುವ. ಅಪೊಸ್ತಲಗೀತೆ 4:32, ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 4 ವರ್ಸಸ್ 32.
ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ನಂಬಿದ ಮಂಡಳಿಯವರ ಹೃದಯ ಮತ್ತು ಪ್ರಾಣ ಒಂದಾಗಿತ್ತು. ಪ್ರೈಸ್ ಗಾಡ್. ಅಲ್ಲಿ ಕೂಡ ಕೊಡುವಂಥದ್ದು ಬರ್ತದೆ. ಮುಂದೆ ವಾಕ್ಯ ಓದಿ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಇಲ್ಲಿ ನೋಡ್ತೇವೆ, ಅಲ್ಲಿ ಕೊಡುವಂತ ನೋಡ್ತೇವೆ, ಅವರ ಹೃದಯ ಅವರ ಪ್ರಾಣವು ಒಂದಾಗಿತ್ತು. ಯಾವಾಗ ಪ್ರಾಣ ಹೃದಯ ಒಂದಾಗುತ್ತದೆ ಅಲ್ಲಿ ಪ್ರೀತಿ ಬಿಡುಗಡೆ ಆಗುತ್ತದೆ ಪ್ರಿಯರೇ. ಓಕೆ, 8ನೇದಾಗಿ ಕೊನೆಯದಾಗಿ ನಾವು ನೋಡುವ ಪ್ರೀತಿಯ ಕುರಿತಾಗಿ, ಪ್ರೀತಿಯ ವಿಶೇಷತೆ 1 Peter 4:8, 1 ಪೇತ್ರ 4:8. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರಾಬ್ಸ್ 10:12 ಓದಿ. ಜ್ಞಾನೋಕ್ತಿ 10:12. ದ್ವೇಷವು ಜಗಳವನ್ನೆಬ್ಬಿಸುತ್ತದೆ. ದ್ವೇಷ ಜಗಳವನ್ನು ಎಬ್ಬಿಸುತ್ತದೆ. ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಪ್ರೀತಿ ಪಾಪಗಳನ್ನು ಮುಚ್ಚುತ್ತದೆ. ಅದರ ಅರ್ಥ, ನಿನಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇದ್ದರೆ ಅವರ ತಪ್ಪುಗಳನ್ನು ನೀನು ಮುಚ್ಚುತ್ತಿ. ತಪ್ಪುಗಳನ್ನು ಬಹಿರಂಗಪಡಿಸಲ್ಲ, ತಪ್ಪುಗಳನ್ನು ಎತ್ತಿ ಹೇಳುವುದಿಲ್ಲ. ಕಾರಣ ಆ ವ್ಯಕ್ತಿಗಳ ಮೇಲೆ ತಿಂಗೆ ಪ್ರೀತಿ. ಒಂದು ವೇಳೆ ರಕ್ತ ಸಂಬಂಧಿ ಆಗಿರ್ಬೋದು, ಅಥವಾ ವಿಶ್ವಾಸಿ ಆಗಿರ್ಬೋದು, ಅಥವಾ ಬೇರೆ ಯಾರೂ ಆಗಿರ್ಬೋದು, ನಿನ್ನ ಪ್ರೀತಿಯುಳ್ಳ ವ್ಯಕ್ತಿ ಆಗಿರುವುದಾದರೆ ನೀನೇನು ಮಾಡ್ತೀವಿ, ಅವರ ಪಾಪಗಳನ್ನು ತಪ್ಪುಗಳನ್ನು ಕವರ್ ಮಾಡುತ್ತೆ. ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡುವುದಿಲ್ಲ, ಎಲ್ಲ ಕಡೆ ಬಹಿರಂಗಪಡಿಸುವುದಿಲ್ಲ. ದೇವರು ಈ ರೀತಿಯ ವ್ಯಕ್ತಿಗಳಾಗಿ ನಾನು ಮತ್ತು ನೀವು ಆಗಬೇಕೆಂಬುದು ದೇವರು ಬಯಸುತ್ತಾನೆ ಪ್ರಿಯರೇ. ಈ ಸಂದರ್ಭದಲ್ಲಿ ದೇವರ ಕೇಳಿಕೊಳ್ಳಿ, ನನ್ನ ಪ್ರೀತಿಯುಳ್ಳ ವ್ಯಕ್ತಿಯನ್ನಾಗಿ ಮಾರ್ಪಡಿಸು ಕರ್ತನೆ ಎಂಬುದಾಗಿ ಕೇಳಿಕೊಳ್ಳಿ. ಖಂಡಿತ ನಮ್ಮ ಹೃದಯದಲ್ಲಿ ಒಂದು ಪರಿವರ್ತನೆ ಬರಮಾಡ್ತಾನೆ ಕರ್ತನು, ಒಂದು ರೂಪಾಂತರ ಬರಮಾಡ್ತಾನೆ. ನಾವು ದೇವ್ರದ್ದು ಕೇಳಿಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ, ಸಮಯ ದಾಟಿದೆ, ಕಣ್ಣು ಮುಚ್ಚಿಕೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ. ರಕಟು ರೀಮಾ ಸೈತೀರಿ. ದೇವ್ರದ್ದು ಕೇಳಿಕೊ, ದೇವರೇ ನಾನು ಯಾರನ್ನು ಹಾಗೆ ಮಾಡಬಾರ್ದು, ನಾನು ಯಾರನ್ನು ದ್ವೇಷ ಮಾಡಬಾರ್ದು, ಯಾರನ್ನು ತಿರಸ್ಕಾರ ಮಾಡಬಾರ್ದು. ನನ್ನನ್ನು ಪ್ರೀತಿಯುಳ್ಳ ವ್ಯಕ್ತಿಯನ್ನಾಗಿ ಮಾರ್ಪಡಿಸು. ನಾನು ಯಾರಿಗೆ ಸೇವೆ ಮಾಡ್ತೇನೆ, ನಾನೊಂದು ಪೊಲೀಸ್ ಅಧಿಕಾರಿ ಆಗಿರ್ಬೋದು, ನಾನೊಂದು PDO VA ಆಗಿರ್ಬೋದು, ಪಂಚಾಯತ್ ಅಧ್ಯಕ್ಷನಾಗಿರ್ಬೋದು, ಅಥವಾ ನಾನು ಟೀಚರ್ ಆಗಿರ್ಬೋದು, ನಾನು ನರ್ಸ್ ಆಗಿರ್ಬೋದು, ನಾನು ಡಾಕ್ಟರ್ ಆಗಿರ್ಬೋದು, ನಾನೊಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಅಥವಾ ನಾನೊಂದು ಆ್ಯಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಮಗೊಂದೊಂದು ಸೇವೆಗಂದರು ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವು ಪ್ರೀತಿಯಿಂದ ಮಾಡ್ತಾ ಇದ್ದೇವಾ? ಹಲ್ಲಲುಯ್ಯ. ಅಥವಾ ಅಲ್ಲಲ್ಲಿ ಏನಾದರೂ ಆದರೆ ಜವಾಬ್ದಾರಿಯಿಂದ ಓಡಿ ಹೋಗ್ತೇವಾ? ಅರ್ಧದಲ್ಲಿ ಬಿಟ್ಟು ಓಡಿ ಹೋಗ್ತೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ಅದರಲ್ಲಿ ಗೊತ್ತಾಗ್ತದೆ ನಾವು ಯಾರು ಎಂಬುದಾಗಿ. ಎಷ್ಟು ಡೆಡಿಕೇಶನ್ ಇದೆ ನಮ್ಮಲ್ಲಿ ಅದರಲ್ಲಿ ಗೊತ್ತಾಗ್ತದೆ. ಎಷ್ಟು ಸಮರ್ಪಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅದರಲ್ಲಿ ಗೊತ್ತಾಗ್ತದೆ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ನಾವು ಸೇವೆ ಮಾಡಬೇಕು. ಮಾತ್ರವಲ್ಲ, ನಾವು 8 ವಿಷಯಗಳನ್ನು ಪ್ರೀತಿಯ ವಿಶೇಷತೆ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಒಂದೊಂದಾಗಿ ನಾವಿವತ್ತು ನೋಡಿದೆವು, ನೀವು ಒಬ್ಬರಿಗೊಬ್ಬರ ಪ್ರೀತಿ ಇರುವ ನಿಮಿತ್ತವಾಗಿ ಬಾಯಿಯ ಗುರುತು ಜನರು ಕ್ರಿಸ್ತನ ಶಿಷ್ಯರನ್ನು ತಿಳ್ಕೊಳ್ತಾರೆ. ಎರಡನೇದಾಗಿ ನಾವು ತಿಳ್ಕೊಂಡೆವು, ರೋಮ 13:8-10 ಪ್ರಕಾರವಾಗಿ ಧರ್ಮಶಾಸ್ತ್ರವನ್ನು ಪ್ರೀತಿ ಮಾಡೋದ್ರ ಮೂಲಕ ನಾವು ನೆರವೇರಿಸ್ತೇವೆ ಎಂಬುದಾಗಿ. ಮೂರನೇದಾಗಿ ಗಲಾತ್ಯ 5:13 ಈಗ ತಾನೇ ಮಾತಾಡಿದ್ದೇವೆ, ಪ್ರೀತಿಯಿಂದ ನಾವು ಸೇವೆ ಮಾಡ್ತೇವೆ. ನಾಲ್ಕನೇದಾಗಿ ಎಫೆಸ 4:2 ಪ್ರಕಾರವಾಗಿ ಪ್ರೀತಿಯ ಇರುವ ನಿಮಿತ್ತ ಐಕ್ಯತೆಗೆ ನಡೆಸುತ್ತೇವೆ, ಐಕ್ಯತೆ ತರುತ್ತೇವೆ, ಸಹಿಸಿಕೊಳ್ತೇವೆ, ಇನ್ನೊಬ್ಬರನ್ನು ನಾವು ಸಹಿಸಿಕೊಳ್ತೇವೆ. ಐದನೇದಾಗಿ ಎಫೆಸ 4:16 ಪ್ರಕಾರ 2 ವಿಷಯ ಉಂಟು. ಒಂದನೇದಾಗಿ ಐಕ್ಯತೆಗೆ ತರುತ್ತೇವೆ, ಆರನೇದಾಗಿ ಕ್ಷೇಮ ವೃದ್ಧಿಗಾಗಿ ಪ್ರಯತ್ನ ಪಡ್ತೇವೆ, ಏಳನೇದಾಗಿ ಕೊಲೊಸ್ಸೆ 3:14 ನಾವು ಓದಿದೆವು, ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧ ಪ್ರೀತಿಯಾಗಿದೆ. ಎಂಟನೇದಾಗಿ ನೋಡಿದೆ 1 ಪೇತ್ರ 4:8 ಪ್ರಕಾರ ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತದೆ. ನನ್ನಲ್ಲಿ ಪ್ರೀತಿ ಇದೆಯಾ? ನನ್ನ ಜನರನ್ನು ಪ್ರೀತಿಸ್ತಾನ? ಯಾರಿಗೆ ಸೇವೆ ಮಾಡ್ತಾ ಅವ್ರನ್ನು ಪ್ರೀತಿ ಮಾಡ್ತಾ ಇದ್ದೇನಾ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳುವ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ಒಂದು ನನ್ನಲ್ಲಿ ಕೊರತೆ ಕಂಡು ಬರುವುದಾದರೆ ಅವತ್ತು ಆ ದರ್ಯಾವೇಶ ಅರಸನನ್ನು ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ, ಏನೆಂದರೆ ಮೆನೆ ತೆಕೆಲ್ ಉಪರ್ಸಿನ್, ನೀನು ತಕ್ಕಡಿಯಲ್ಲಿ ತೂಗಿ ಕಡಿಮೆಯಾಗಿ ಕೊರತೆ ಉಳ್ಳವನಾಗಿ ಕಂಡು ಬಂದಿದ್ದೆ ಎಂಬುದಾಗಿ. ಇವತ್ತು ದೇವರು ನಮ್ಮನ್ನು ಪರೀಕ್ಷಿಸುವಾಗ ಇಲ್ಲಿ ಅದು ಕೊರತೆ ಉಳ್ಳವರಾಗಿ ಕಂಡು ಬರ್ತಾ ಇದ್ದೇವಾ? ನನ್ನ ಡೆಡಿಕೇಶನ್ ಸಮರ್ಪಣೆಯ ಒಂದು ಕೊರತೆ ಇದೆಯಾ? ಪ್ರೀತಿಯ ಕೊರತೆ ಇದೆಯಾ? ಕ್ಷಮೆಯ ಕೊರತೆ ಇದೆಯಾ?
ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ, ದೇವರ ಕೈಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನನ್ನ ವಾರ್ತೆ ಕೇಳಿ ಒಬ್ಬೊಬ್ಬರ ಜೀವಿತಕ್ಕೆ ಬೇಕಾದಂಥ ಒಂದು ಬಿಡುಗಡೆ ಕೊಡು. ಪ್ರೀತಿಯುಳ್ಳ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.